ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ 1969ನೇ ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅದರ ಸ್ವಾಗತವನ್ನು ಕೊಡ್ತಾ ಇದ್ವಿ. ಇಂದಿನ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ಮಹಾಗುರುಗಳಂತ ಹೇಳ್ಬೋದು. DX ನಲ್ಲಿ ಸತತ 25 ವರ್ಷದ ಅನುಭವವನ್ನು ಪಡೆದಂತಹ ವ್ಯಕ್ತಿ. ಸರಿಸುಮಾರು 25 ದೇಶಕ್ಕೂ ಫ್ರೀಯಾಗಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಅದೇ ರೀತಿ 65,000ಕ್ಕಿಂತಲೂ ಜಾಸ್ತಿ ಒಂದು ಟೀಮ್ ಅನ್ನು ಹೊಂದಿದ್ದಾರೆ. ಅವರ ಟೀಮ್ ಅಲ್ಲಿ 700ಕ್ಕಿಂತ ಮಿಕ್ಕಿ ಸ್ಟಾರ್, 7,000ಕ್ಕಿಂತ ಮಿಕ್ಕಿ ಸ್ಟಾರ್, 600ಕ್ಕಿಂತ ಮಿಕ್ಕಿ ರೂಬಿ, 250 ಮಿಕ್ಕಿ ಡೈಮಂಡ್ ಹೊಂದಿದಂತಹ ವ್ಯಕ್ತಿ ಅಂತ ಹೇಳ್ಬೋದು. ಅವರು DX ನಲ್ಲದೆ ಇತರ ಕ್ಷೇತ್ರಗಳಲ್ಲೂ ಸಾಕಷ್ಟು ಸಾಧನೆ ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, KNT ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DX ಸಾಧಕ ರತ್ನ ಪ್ರಶಸ್ತಿ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ SN ಶೆಟ್ಟಿ ಅವರು ಇವತ್ತಿನ ಪ್ರೊಡಕ್ಟ್ ಟ್ರೈನಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ. ಮುಖ್ಯವಾಗಿ ಇವತ್ತು ಗ್ಯಾನೋಜಿ ಟೂತ್ ಪೇಸ್ಟ್ ಬಗ್ಗೆ ಹೇಳಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ. ಓಕೆ, ಗುಡ್ ಮಾರ್ನಿಂಗ್ ಅಶೋಕ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಸ್ವಾಗತ, ಸುಸ್ವಾಗತ. ನಾವು ತುಂಬಾ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ, ಆದ್ರೆ ಜನರಿಗೆ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಪೊಸಿಷನ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಹೇಗೆ ಪ್ರಾಡಕ್ಟ್ ಅನ್ನ ನಾವು ಪೊಸಿಷನ್ ಮಾಡಬೇಕು ಅಂತ, ಎಲ್ಲಿ ಪೊಸಿಷನ್ ಮಾಡಬೇಕು. ಯಾಕೆಂದ್ರೆ ಇದು ಆರ್ಡಿನರಿ ಟೂತ್ ಪೇಸ್ಟ್ ಅಲ್ಲ, ಇದು ಎಕ್ಸ್ಟ್ರಾ ಆರ್ಡಿನರಿ ಟೂತ್ ಪೇಸ್ಟ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಟೂತ್ ಪೇಸ್ಟ್ ಸಿಗಬಹುದು, ಬಟ್ ಗ್ಯಾನೋಜಿ ಟೂತ್ ಪೇಸ್ಟ್ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಬೇರೆ ಟೂತ್ ಪೇಸ್ಟ್ ಅಲ್ಲಿ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಕೆಮಿಕಲೇ ಇರ್ತದೆ. ಯಾಕಂದ್ರೆ ಗ್ಯಾನೋಡರ್ಮಾ ನಿಮ್ಗೆ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಅದ್ರ ಜೊತೆಗೆ ನಿಮ್ಗೆ 52 ಅದರ್ ಪೌಷ್ಟಿಕಾಂಶಗಳು ಇದೆ ಇದರಲ್ಲಿ. ಅಂತ ಒಂದು ಟೂತ್ ಪೇಸ್ಟ್ ನಮ್ಮ ಹತ್ರ ಇದೆ. ಸೊ ಇದೆಲ್ಲ ಹೇಗೆ, ಎಲ್ಲಿ ಪೊಸಿಷನ್ ಮಾಡಬೇಕು, ಯಾವ ರೀತಿ ಪೊಸಿಷನ್ ಮಾಡಬೇಕು, ಅದನ್ನ ನಾವು ಕಲ್ತ್ಕೊಂಡ್ರೆ ಈಸಿಯಾಗಿ ಜನರಿಗೆ ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ 150 ಗ್ರಾಮ್, 75 ಗ್ರಾಮ್ ಮತ್ತೆ 40 ಗ್ರಾಮ್ ಬೇರೆ ಬೇರೆ ವೆರೈಟೀಸ್ ಆಫ್ ಟೂತ್ ಪೇಸ್ಟ್ ನಮ್ಮ ಹತ್ರ ಇದೆ. ಸೊ ಇದನ್ನ ಸ್ಟಾರ್ಟಿಂಗ್ ಯಾವಾಗಲೂ ನೀವು ದೊಡ್ಡ ಟೂತ್ ಪೇಸ್ಟ್ ಅನ್ನೇ ಪೊಸಿಷನ್ ಮಾಡೋದು ಒಳ್ಳೇದು. ನಂತರ ಅವರಿಗೆ ಹಣದ ಏನಾದರೂ ಅಡಚಣೆ ಇದ್ರೆ ನೀವು 75 ಗ್ರಾಮ್ಗೆ ಹೋಗುದು ಅಥವಾ ಅದಕ್ಕಿಂತ ಚಿಕ್ಕ ಟೂತ್ ಪೇಸ್ಟ್ಗೆ ಹೋಗುದು ಒಳ್ಳೇದು. ಈಗ ನೋಡು 1 by 1 ಟೂತ್ ಪೇಸ್ಟ್ ಹೇಗಿದೆ, ಯಾವ ರೀತಿ ಇದೆ ಅಂತ. ಸೊ ಓರಲ್ ಡಿಸೀಸ್ ಅಂದ್ರೆ ಮನುಷ್ಯರಿಗೆ ಬಾಯಿಗೆ ಸಂಬಂಧಪಟ್ಟ ಯಾವ್ಯಾವ ಕಾಯಿಲೆಗಳು ಬರ್ತದೆ ಅಂತ ನಮ್ಗೆ ಸ್ವಲ್ಪ ಐಡಿಯಾ ಇದ್ರೆ, ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸ್ಲೈಡ್ ಅಲ್ಲಿ ಕೊಟ್ಟಿದೆ. ಯಾರೆಲ್ಲ ಎಷ್ಟೆಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ ಅಂತ. ಅದರಲ್ಲಿ ಮುಖ್ಯವಾಗಿ ಡೆಂಟಲ್ ಕ್ಯಾರೀಸ್, ಗಮ್ ಡಿಸೀಸ್ ಎರಡನೇದು, ಮೂರನೇದು ಹಲ್ಲು ಕಳ್ಕೊಳ್ಳೋದು, ಟೂತ್ ಲಾಸ್ಟ್, ಆಮೇಲೆ ಬಾಯಿಯ ಕ್ಯಾನ್ಸರ್, ಓರಲ್ ಮ್ಯಾನಿಫೆಸ್ಟೇಷನ್ ಆಫ್ HIV and trauma of the mouth and face, ನೋಮಾ ಅಂದ್ರೆ ಗ್ಯಾಂಗ್ರಿಯಸ್ ಇನ್ಫೆಕ್ಷನ್ ಆಫ್ ದ ಮೌತ್ ಅಂಡ್ ಫೇಸ್. ಸೊ ಇಷ್ಟೆಲ್ಲ ನಮ್ಗೆ ಬಾಯಿಗೆ, ಹಲ್ಲಿಗೆ, ನಾಲಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ನಮ್ಗೆ ಬರ್ತದಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ಸೊ ಇದಕ್ಕೆಲ್ಲ DX ಟೂತ್ ಪೇಸ್ಟ್ ಯಾವ ರೀತಿ ವರ್ಕ್ ಆಗ್ತದೆ, ಗ್ಯಾನೋಡರ್ಮಾ ಯಾವ ರೀತಿ ಇದನ್ನ ನಾರ್ಮಲೈಸ್ ಮಾಡ್ತದೆ, ಅದು ನಮ್ಗೆ ಸ್ವಲ್ಪ ತಿಳಿದಿದ್ರೆ ನಮ್ಮ ಟೂತ್ ಪೇಸ್ಟ್ ಅನ್ನ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ. ಆದ್ರಿಂದ ಇದರ ಬಗ್ಗೆ ನೀವು ನಾಲೆಡ್ಜ್ ಸ್ವಲ್ಪ ತಿಳಿದಿರ್ಬೇಕು. ಬರೀ ಟೂತ್ ಪೇಸ್ಟ್ ಇದೆ ಮಾರ್ಕೆಟ್ ಅಲ್ಲಿ ಇದೆ, ಅದು ಆರ್ಡಿನರಿ ಟೂತ್ ಪೇಸ್ಟ್. ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುದಿಲ್ಲ. ಸೊ ಹಾಗಾಗಿರೋದ್ರಿಂದ ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಪ್ರತಿಯೊಬ್ಬರನ್ನು ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ಅಂತ. ಸೊ ಈಗ ನಿಮ್ಗೆ ಡಾಕ್ಟರ್ ಹತ್ರ ಹೋದ್ರೆ ಬೇರೆ ಬೇರೆ ರೀತಿಯಲ್ಲಿ, ಈಗ ಹಲ್ಲು ಹೋದ ನಂತರ ನಾನು ಹೇಳೋದು, ಹಲ್ಲು ಹೋದ ನಂತರ ಇಂಪ್ಲಾಂಟ್ ರೆಸ್ಟೋರೇಷನ್ ಇರ್ಬೋದು, 3 ಯೂನಿಟ್ ಫಿಕ್ಸ್ಡ್ ಬ್ರಿಡ್ಜ್ ಇರ್ಬೋದು, ಇಂಪ್ಲಾಂಟ್ ಅಬಟ್ಮೆಂಟ್ ಇರ್ಬೋದು, ಕ್ರೌನ್ ಇರ್ಬೋದು, ಅದು ಬೇರೆ ಬೇರೆ ಹೆಸರು. ಯಾಕಂದ್ರೆ ಒಂದೊಂದು ಹೋದ್ರೆ ಒಂದೊಂದು ಅದಕ್ಕೆ ಸಪೋರ್ಟಿಂಗ್ ಹಲ್ಲು ಬೇಕಾಗ್ತದೆ. ಕೂರಿಸ್ಬಿಟ್ಟು ಅವರು ಆಮೇಲೆ ನೋಡಿ ಎಲ್ಲ ಹೋಗಿದ್ದ ಹಲ್ಲನ್ನ ಲಾಸ್ಟಿಗೆ ನೋಡಿ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಹೋದ ನಂತರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಅದೇ ತರ ಮಾಡ್ಬೇಕಾಗ್ತದೆ. ದಟ್ ಈಸ್ ಅ ವೇ.
ಡೆಂಟಲ್ ಇಂಪ್ಲಾಂಟ್ ಕಾಸ್ಟ್ ಇನ್ ಇಂಡಿಯಾ ಎಷ್ಟು ಅಂತ ಹೇಳಿದ್ರೆ ಸುಮಾರು ನಿಮ್ಗೆ 10,000, 20,000, 50,000, 1 ಲಕ್ಷ, 2 ಲಕ್ಷವರೆಗೆ ಹೋಗ್ತದಂತೆ. ಸೊ ಇದು ಯಾರಿಗೆ ಹೋಗ್ತದೆ? ಯಾರಿಗೆಲ್ಲ ತೊಂದರೆ ಆಗಿದೆ ಅವರಿಗೆ ಹೋಗ್ತದೆ. ಬಟ್ ತೊಂದರೆ ಇದು ಆಗದಿದ್ದಾಗೆ ಏನುಂಟಾ, ಇದನ್ನ ಪ್ರಾಬ್ಲಮ್ ಆಗದಿದ್ದಾಗೆ ನೀವು ಸ್ಟಾರ್ಟಿಂಗ್ ಅನ್ನೇ ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆನ್ ಅಂಡ್ ಅವರೇಜ್ ದ ಕಾಸ್ಟ್ ಆಫ್ ಸಿಂಗಲ್ ಡೆಂಟಲ್ ಇಂಪ್ಲಾಂಟೇಶನ್ ಕ್ಯಾನ್ ಸ್ಟಾರ್ಟ್ ಎನಿವೇರ್ ಫ್ರಮ್ INR ಸುಮಾರು 25,000 ರೂಪಾಯಿ ಆಗ್ತದೆ. ಸೊ 25,000ಕ್ಕಿಂತ ಮತ್ತೆ ಖರ್ಚು ಮಾಡೋದಕ್ಕಿಂತ ಯಾಕೆ ನೀವು ಗ್ಯಾನೋಸಿ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಬಾರ್ದು? ಇದ್ರ ಬಗ್ಗೆ ನಾವು ನಾಲೆಡ್ಜ್, ಹೌ ಮೆನಿ ಡೆಂಟಲ್ ಇಂಪ್ಲಾಂಟ್ ಆಫ್ ಎ ಫುಲ್ ಸೆಟ್ ಆಫ್ ಟೀತ್, ಅಂದ್ರೆ ಕೆಲವರಿಗೆ ತುಂಬಾ ಹೋಗ್ಬಿಟ್ಟಿರ್ತದೆ 1 by 1. ಅದನ್ನೆಲ್ಲ ಇಂಪ್ಲಾಂಟ್ ಅಂದ್ರೆ ಹೊಸದಾಗಿ ಅಲ್ಲಿ ಕೂರಿಸ್ಬೇಕಾದ್ರೆ ಎಷ್ಟು ದುಡ್ಡು ಆಗ್ಬಹುದು ಅಂತ. ಚಾರ್ಜಸ್ ಆಫ್ ಡೆಂಟಲ್ ಪ್ರೊಸೀಜರ್ಸ್, ಆದ್ರೆ ಇದು ಜನರಿಗೆ ಏನ್ ಗೊತ್ತುಂಟಾ, ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಉಳಿದವರಿಗೆ ಗೊತ್ತಿರುವುದಿಲ್ಲ. ಈಗ ಗೊತ್ತಾಗಿದೆ ಸಾಧಾರಣ, ಯಾಕಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಚಾರ್ಜ್ ಎಷ್ಟೆಷ್ಟು ಇರ್ತದೆ ಅಂತ. ಹೊಸ ಹಲ್ಲುಗಳನ್ನ ಕೂರಿಸುವುದಿರ್ಬೋದು, ಅಥವಾ ಹೊಸ ಹಲ್ಲನ್ನ ಕರೆಕ್ಟ್ ಮಾಡೋದು, ಬ್ರಿಡ್ಜಸ್ ಮಾಡೋದಿರ್ಬೋದು. ಸೊ ಇದೆಲ್ಲ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರೌನ್ ಅಥವಾ ಸ್ಕ್ರೂ ರಿಟೈನ್ ಫ್ರಮ್ ಇಂಪ್ಲಾಂಟ್ ಇರ್ಬೋದು 25,000, ರಿಮೂವಬಲ್ ಪಾರ್ಷಿಯಲ್ ಜಂಚರ್ ಇಂಪಾರ್ಟೆಂಟ್, ಅದಕ್ಕೆ 5,000, ರಿಮೂವ್ಡ್ ಪಾರ್ಷಿಯಲ್ ಡೆಂಚರ್ ಅಂಡ್ ಫ್ಲೆಕ್ಸಿಬಲ್ ಪುನಃ ಕೂರಿಸ್ಲಿಕ್ಕೆ 15,000. ಸೊ ಅಪ್ಪರ್ ಅಂಡ್ ಲೋವರ್ ಕಂಪ್ಲೀಟ್ ಡೆಂಚರ್ ಕಂಪ್ಲೀಟ್ ಕೂರಿಸ್ಲಿಕ್ಕೆ ಒಟ್ಟಿಗೆ 50,000 ತಗೊಳ್ತಾರೆ ಫುಲ್ ಸೆಟ್. ಇದು ಆಕ್ಚುಲಿ ಓಲ್ಡ್ ಸ್ಲೈಡ್, ಬಟ್ ನಿಮ್ಗೆ ಗೊತ್ತಿರ್ಲಿ ಅಂತ ಈಗ ಎಷ್ಟಾಗಿರ್ಬೋದು ಅಂತ. ಇದು ಇಷ್ಟೆಲ್ಲ ಉಂಟು ಅಂತ ಹೇಳಿದ್ರೆ ಇದಕ್ಕೆ ಏನು ಆಲ್ಟರ್ನೇಟಿವ್ ನಾವು ಈ ಪ್ರಾಬ್ಲಮ್ ಆಗದಿದ್ದ ಹಾಗೆ ನೋಡ್ಕೋಬೇಕು. ಅದಕ್ಕೆ ಸ್ವಲ್ಪ ನಿಮ್ಗೆ ಜಾಸ್ತಿ ಖರ್ಚು ಬೀಳ್ಬೋದು ಅಷ್ಟೇ, ಆದ್ರೆ ಇಷ್ಟು ಖರ್ಚು ಆಗ್ಲಿಕ್ಕಿಲ್ಲ. ಇದ್ರ ಜೊತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳು ಎಷ್ಟು ಕರೆಕ್ಟ್ ಆಗ್ತದೆ, ಸೊ ಅದು ಸಹ ಇಂಪಾರ್ಟೆಂಟ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಇಂಪ್ಲಾಂಟ್ ಬಗ್ಗೆ. 1 minute ಲೈಟ್ ಏಕೋ. ಓಕೆ, ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಸೊ ಅದನ್ನ ನೀವು ಬೇಕಾದ್ರೆ ಸ್ಲೈಡ್ ಇಟ್ಕೊಳ್ಬಹುದು, ಅಲ್ವೈಸ್ ಜಸ್ಟ್ ನಿಮ್ಮ ಗಮನಕ್ಕಿರ್ಲಿ. ಬೇಕಾದಷ್ಟು ಬ್ರ್ಯಾಂಡ್ಸ್ ಇದೆ ಇವತ್ತು, ಬ್ರ್ಯಾಂಡ್ಗಳಲ್ಲಿ ಅದನ್ನೆಲ್ಲ ಮಾಡ್ತಾ ಇಲ್ಲಿ ರೇಟ್ಸ್ ಸಹ ಕೊಟ್ಟಿದ್ದಾರೆ, ಕಾಸ್ಟ್ ಇನ್ INR, ಬೇರೆ ಬೇರೆ ರೀತಿಯಲ್ಲಿ ಕಾಸ್ಟ್ ಗಳನ್ನ ಸಹ ಕೊಟ್ಟಿದ್ದಾರೆ. ಅಂದ್ರೆ ಇದು ಇಂಪ್ಲಾಂಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ 80,000, 45,000, 40,000, 35,000, 25,000, 20,000, 17,000. ಸೊ ಬೇರೆ ಬೇರೆ ಆ ಕ್ವಾಲಿಟಿಗೆ ತಕ್ಕಂತೆ ಇದೆ. ಸೊ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದೆಲ್ಲ ನಮ್ಗೆ ಪ್ರಾಬ್ಲಮ್ ಆದ ನಂತರ, ಇದು ಪ್ರಾಬ್ಲಮ್ ಆಗದಿದ್ದ ಹಾಗೆ ಏನುಂಟಾ ಅಂತ ಹೇಳಿದ್ರೆ ದಟ್ ಈಸ್ ಗ್ಯಾನೋಜಿ ಟೂತ್ ಪೇಸ್ಟ್. ಇದನ್ನ ನಾವು ಹೈಲೈಟ್ಸ್ ಮಾಡಬೇಕಾಗಿದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾಗಾಗಿ ಇದನ್ನ ನಾವು ಯಾವ ರೀತಿ, ಅದೇ ನಾಳೆ ಪೊಸಿಷನ್ ಮಾಡೋದು ಇಂಪಾರ್ಟೆಂಟ್. ಜನರಿಗೆ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ, ಗೊತ್ತು ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಇದರಲ್ಲಿ 8 ಸ್ಟೆಪ್ಸ್ ಫಾರ್ ಹೆಲ್ದಿ ಟೀತ್, 8 ಸ್ಟೆಪ್ ಕೊಟ್ಟಿದ್ದಾರೆ ನಿಮ್ಮ ಆರೋಗ್ಯವಂತ ಹಲ್ಲುಗಳನ್ನ ಯಾವ ರೀತಿ ಇಟ್ಕೊಳ್ಬಹುದು ಅಂತ. ಸೊ ಅದರಲ್ಲಿ ಒಂದನೇದಾಗಿ ನಿಮ್ಗೆ ಹೆಲ್ದಿ ಡಯಟ್, ನಾವು ಏನು ತಿನ್ಬೇಕು ಅದು ಇಂಪಾರ್ಟೆಂಟ್ ಇದೆ. ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ. ಇಲ್ಲ ನಿಮ್ಗೆ ರೆಗ್ಯುಲರ್ ವಿಸಿಟ್, ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ಆವಾಗ ಕ್ಲೀನ್ ಮಾಡಿಸ್ಕೊಳ್ದು, ಅದು ಇನ್ನೊಂದು ವಿಧಾನ. ಆಮೇಲೆ ಕ್ಲೀನ್ ಯುವರ್ ಟಂಗ್, ಹಲ್ಲನ್ನ ಬ್ರಷ್ ಮಾಡಿದ ನಂತರ ಅದ್ರ ಜೊತೆಗೆ ನಾಲಿಗೆಯನ್ನು ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಹೇಳ್ತಾರೆ, ಇದು 3ನೇದು. 4ನೇದು, ಹಲ್ಲಿಗೆ ಬೇಕಾದ ನಮ್ಗೆ ವಿಟಮಿನ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು,
ಅದು ಕೊರತೆ ಇದ್ರೆ ನೀವು ಫುಡ್ ಸಪ್ಲಿಮೆಂಟ್ ತಗೋಬೇಕಾಗ್ತದೆ. ಸೊ ಅದು ಸಹ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ಆಮೇಲೆ ಯೂಸ್ ಡೆಂಟಲ್ ಫ್ಲಾಸ್ ಅಂತ ಹೇಳ್ತಾರೆ. ಸೊ ಇದೇನು ನನ್ಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಇದನ್ನೇನೋ ಸೆಕ್ಯೂರಿಟಿ ಆಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಸಿಗರೇಟ್ ಸೇದಬಾರ್ದು, ಬೀಡಿ, ಸಿಗರೇಟ್, ತಂಬಾಕುಗಳನ್ನ ಸೇರಬಾರ್ದು ಅಂತ ಹೇಳ್ತಾರೆ. ಕರೆಕ್ಟ್ ಟೂತ್ ಬ್ರಷ್ ಅಂಡ್ ಟೂತ್ ಪೇಸ್ಟ್. ತುಂಬಾ ಜನ ಮಾರ್ಕೆಟ್ ಅಲ್ಲಿ ಹೇಳಿದಲ್ಲ ನಿಮ್ಗೆ, ಎಲ್ಲ ಕೆಮಿಕಲ್ ಬೇಸ್ಡ್ ಟೂತ್ ಪೇಸ್ಟ್ಗಳು ಬೇಕಾದಷ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಬ್ರಷ್ಗಳನ್ನ, ಬ್ರಿಸ್ಟಲ್ಲಿರುವ ಬ್ರಷ್ಗಳನ್ನ ಯೂಸ್ ಮಾಡ್ತಾರೆ. ಇದರಿಂದಾಗಿಯೂ ಕೂಡ ತೊಂದರೆಗಳು ನಮ್ಗೆ ಮುಂದೆ ಬರ್ತದೆ. ಡು ನಾಟ್ ಡ್ರಿಂಕ್ ವೆರಿ ಹಾಟ್ ಡ್ರಿಂಕ್ಸ್. ತುಂಬಾ ಬಿಸಿ ಆದ, ಈಗ ಟೀ ಕುಡಿತೀವಿ, ನೀವು ತುಂಬಾ ಬಿಸಿ ಇದ್ರೆ ಅದನ್ನ ಸ್ವಲ್ಪ ಆರಿಸ್ಬಿಟ್ಟು ಕುಡಿಬೇಕು. ಯಾಕಂದ್ರೆ ಟೂ ಮಚ್ ಆಫ್ ಹಾಟ್ ನಮ್ಮ ಎನಮೆಲ್ ಮೇಲೆ ಅದು ಪರಿಣಾಮ ಬೀಳ್ತದೆ. ಸೊ ಅದನ್ನ ಸ್ವಲ್ಪ ಆರಿಸ್ಬಿಟ್ಟು, ತುಂಬಾ ಬಿಸಿ ಇದ್ರೆ ಸ್ವಲ್ಪ ಆರಿಸ್ಬಿಟ್ಟು ಕುಡಿಬೇಕು. ಸೊ ಈ 8 ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹಲ್ಲು ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಿಮ್ಗೆ ಟೂತ್ ಪೇಸ್ಟ್, ಟೂತ್ ಬ್ರಷ್ ನಾನು ಹೇಳೋದು, ಯು ಕ್ಯಾನ್ ಸೆಲೆಕ್ಟ್ DXN ಗ್ಯಾನೋಜಿ ಟೂತ್ ಪೇಸ್ಟ್ ಇದೆ, ಆಮೇಲೆ ಗ್ಯಾನೋಜಿ ಬ್ರಷ್ ಕೂಡ ಇದೆ, ಬ್ಯಾಂಬೂ ಬ್ರಷ್ ಇದೆ. ಸೊ ಇಲ್ಲಿ ನೀವು ಸ್ವಲ್ಪ ಸೀರಿಯಸ್ ಆಗಿ, ಉಳಿದದ್ದೆಲ್ಲ ನೀವು ಮಾಡ್ತೀರಿ, ಸಿಗರೇಟ್ ನೀವು ಸೇದುವುದಿಲ್ಲ ಅಥವಾ ನಿಮ್ಗೆ ಕ್ಲೀನ್ ಇಟ್ಕೊಳ್ತೀರಿ, ಅದೆಲ್ಲ ಕರೆಕ್ಟ್. ಅದ್ರ ಜೊತೆಗೆ ನಾನು ಹೇಳೋದು, ಗ್ಯಾನೋಸಿ ಟೂತ್ ಪೇಸ್ಟ್ ಅನ್ನ ನೀವು ಬ್ರಷ್ ಅನ್ನ ಬಳಸಿದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಆಗದಿದ್ದಾಗೆ ತಡೀಬಹುದು. ಸೊ ಪ್ರಾಬ್ಲಮ್ ಆದ ನಂತರ ತುಂಬಾ ಜನರಿಗೆ ಹಲ್ಲನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಆದ್ರೆ ಅದರಿಂದ ಎಷ್ಟು ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ತುಂಬಾ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಹಲ್ಲಿಂದ ಇದೆಲ್ಲ ಆಗ್ತದ, ಈ ಎಲ್ಲ ಪ್ರಾಬ್ಲಮ್ ಯಾಕೆ ಬರ್ತದೆ ಅಂತ. ನಿಮ್ಗೆ ಹಲ್ಲಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ, ಹಲ್ಲಿಂದ ಸಕ್ಕರೆ ಕಾಯಿಲೆ ಬರ್ತದೆ, ಹಲ್ಲಿಂದ ನೋಡಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ತದೆ, ಪ್ರಿಮೆಚ್ಯೂರ್ ಬರ್ತ್ ಆಗ್ತದೆ, ಡೆಮೆನ್ಷಿಯಾ ಆಗ್ತದೆ, ಟೂತ್ ಡಿಕೆ ಆಗ್ತದೆ, ಉಸಿರಾಟದ ದುರ್ನಾತ ಬರ್ತದೆ, ಪೆರಿಡಾಂಟಲ್ ಡಿಸೀಸ್ ಬರ್ತದೆ, ರೊಮಾಟೈಡ್ ಆರ್ಥರೈಟಿಸ್ ಬರ್ತದೆ, ಕ್ಯಾನ್ಸರ್ ಕೂಡ ಬರ್ತದೆ ಅಂತ ಹೇಳ್ತಾರೆ. ನಮ್ಮ ಹಲ್ಲಿನ ಪ್ರಾಬ್ಲಮ್ ಇಂದ ಇಷ್ಟು ಪ್ರಾಬ್ಲಮ್ ಬರ್ತದೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ನೋಡಿ. ಯಾಕೆಂದ್ರೆ ಹಲ್ಲು ನಿಮ್ಗೆ ಎಲ್ಲಾ ಕಡೆ ಅದು ಲಿಂಕ್ ಆಗಿದೆ. ನಮಗೆ ನೋಡಿದ ಹಲ್ಲ ಕೆಲವು ಟೈಮ್ ಜುಮ್ ಆಗ್ತದೆ, ಕೆಲವು ಹಲ್ಲು ಇದಾದಾಗ ತಲೆನೋವು ಬರೋದು, ಒಂದು ಏನೋ ಆಗ್ತದೆ, ಅಷ್ಟು ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಸೊ ಹೌ ಪುವರ್ ಡೆಂಟಲ್ ಹೈಜೀನ್ ಕ್ಯಾನ್ ಎಫೆಕ್ಟ್ ಯುವರ್ ಓವರ್ ಆಲ್ ಹೆಲ್ತ್. ಈ ಹಲ್ಲಿಂದ ನಮಗೆ ಕ್ಯಾನ್ಸರ್ ಬರ್ತದ, ಹಲ್ಲಿಂದ ಸಕ್ಕರೆ ಕಾಯಿಲೆ ಹೇಗ್ ಬರ್ತದೆ, ಹಲ್ಲಿಂದ ನಿಮ್ಗೆ ಟೂತ್ ಡಿಕೆ ಯಾವ ರೀತಿ ಆಗ್ತದೆ, ಯಾವ ರೀತಿ ಶ್ವಾಸಕೋಶದ ಮೇಲೆ ಪ್ರಾಬ್ಲಮ್ ಆಗ್ತದೆ, ಹಲ್ಲಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ. ಸೊ ಇದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ, ಡೀಪ್ ಆಗಿ ಸಬ್ಜೆಕ್ಟ್ ಇದು. ಯಾಕೆಂದ್ರೆ ಒಂದೊಂದು ಹೇಳ್ತಾ ಇದ್ರೆ, ಡೀಟೇಲ್ ಹೋದ್ರೆ ನಾವು ನಿಮ್ಮನ್ನ ಡೆಂಟಿಸ್ಟ್ ಮಾಡ್ಬೋದು, ಅಷ್ಟು ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ಈ ಹಲ್ಲಿನ ಪ್ರಾಬ್ಲಮ್ ಇಂದ ಈ ಎಲ್ಲಾ ಪ್ರಾಬ್ಲಮ್ ಬರ್ತದೆ ಅಂತ ಗೊತ್ತಿರ್ಬೇಕಷ್ಟೇ. ಏನ್ ಮಾಡ್ಬೇಕು, ಪುನಃ ನೀವು ಗ್ಯಾನೋಸಿ ಟೂತ್ ಪೇಸ್ಟ್ ಒಂದು ನಿಮ್ಗೆ ಪರಿಹಾರ. ಹಲ್ಲಿಂದ ಪ್ರತಿಯೊಂದಕ್ಕೂ ಲಿಂಕ್ ಇದೆ ನೋಡಿ ಅದು. ಸೊ ಹಾಗಾಗಿರೋದ್ರಿಂದ ಜಸ್ಟ್ ನೀವು ಒಂದು ಟೂತ್ ಪೇಸ್ಟ್ ಬದಲಾವಣೆ ಮಾಡೋದ್ರಿಂದ ಇಷ್ಟು ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ನಾನು ಹೇಳುದಷ್ಟೇ. ಯಾಕೆಂದ್ರೆ ನಮ್ಮ ಟೂತ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ಹಲ್ಲಿನ ಸಮಸ್ಯೆಗಳು, ಬಾಯಿಯ ಸಮಸ್ಯೆಗಳು ಅದು ಬರುವುದಿಲ್ಲ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಎಲ್ಲ ಸೈಡ್ ಎಫೆಕ್ಟ್ ಆಗುವುದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ಹಾಗೆ. ಸೊ ಇಂಡಿಯಾ ಡೆಂಟಲ್ market is forecast to grow at a CAGR of 8.7%. ಅಂದ್ರೆ ಇನ್ಕ್ರೀಸ್ ಆಗ್ತಾನೆ ಹೋದೆ. ಈ ಹಲ್ಲಿನ ಪ್ರಾಬ್ಲಮ್, ಹಲ್ಲಿನ ಡಾಕ್ಟರ್ ಅವ್ರು ನೋಡಿ ಎಷ್ಟು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, 2022ಕ್ಕೆ ಸುಮಾರು 653 ಇದ್ದದ್ದು 2030 ಹೊತ್ತಿಗೆ ಇಟ್ ಕಾಸ್ಟ್ 1339. The data presented is tentatively subject to change in the final report. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇದನ್ನ
ಮಿಲಿಯನ್ಸ್, 1330 ಮಿಲಿಯನ್ ಅಷ್ಟು ದೊಡ್ಡ ಮಾರ್ಕೆಟ್ ಡಾಕ್ಟರ್ನವರಿಗಿದೆ. ಸೊ ಹಾಗಾಗಿ ಯಾಕಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸೊಲ್ಯೂಷನ್ ನಮ್ಗೆ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ನಿಮ್ಗೆ ಸೊಲ್ಯೂಷನ್, ಅಟ್ಲೀಸ್ಟ್ ಚೇಂಜ್ ದ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕೋಟಿಗಟ್ಟಲೆ ಹಣವನ್ನ ಉಳಿಸ್ಬಹುದು ಅಂತ. ಸೊ ಇದೇನು ನಾನೇನು ತಯಾರು ಮಾಡಿದ ಸ್ಲೈಡ್ಗಳಲ್ಲ, ಇದು ಆಲ್ರೆಡಿ ನಿಮ್ಗೆ ಗೂಗಲ್ ಅಲ್ಲಿ ಇದೆ. ಸರ್ವೆ ಮಾಡಿ ಹೇಳಿ, ಇಂಡಿಯಾ ಮಾರ್ಕೆಟ್ CAGR ಸರ್ವೆ 24ರಿಂದ 30ರವರೆಗೆ ಸಾಧಾರಣ ಹೇಳ್ತಾರೆ 14.7% ಅಷ್ಟು. ಅದು ಈಗ ನಮ್ಮ INR ಅಲ್ಲ, US ಡಾಲರ್ ಅಲ್ಲಿ, ಸೈಜ್ ಬೈ ಪ್ರಾಡಕ್ಟ್ 2020 US ಡಾಲರ್ ಅಲ್ಲಿ ಅಷ್ಟು ಆಗ್ತದೆ ಅಂತ. ಈಗ 2022ರಲ್ಲಿ ಮಾಡಿದ ಸರ್ವೆ ಆವಾಗ ಎಷ್ಟಿತ್ತು, 94.6 ಮಿಲಿಯನ್. ಸಾಧಾರಣ ನಿಮ್ಗೆ 2030ರ ಹೊತ್ತಿಗೆ ಇಟ್ ವಿಲ್ ಕಾಸ್ಟ್ ಆಲ್ಮೋಸ್ಟ್ ನಿಮ್ಗೆ 14.7% ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನೋಡಿ, ಇದೊಂದು ವಿಪರ್ಯಾಸನೇ. ನಾವು ಸರಿಯಾದ ಸ್ವಚ್ಛತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಕೂಡ ಇದರಲ್ಲಿ ಇದೀವಿ ಅಂತ ಅರ್ಥ. ಹಾಗಾಗಿ ಭಗವಂತ ನಮ್ಗೆ ಈ ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ಇಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇಂದ ಬರ್ದಿದ್ದಾಗೆ ನೀವು ತಡಿಬಹುದು. ನಿಮಗೆ ಮಾರ್ಕೆಟ್ ಅಲ್ಲಿರುವ ಟೂತ್ ಪೇಸ್ಟ್ ನೋಡಿ, ಈ ಟೂತ್ ಪೇಸ್ಟ್ ನಮ್ಗೆ ಇಲ್ಲಿ 1 2 3 4 5 6 7 8 9 10 ಇದೆ. ಈ 10 ಟೂತ್ ಪೇಸ್ಟ್ ಅಲ್ಲೂ ನಾವೇನು ಬೇರೆ ಕಂಪನಿಯವರು ಇದ್ದಾರೆ ಅಂತ ಹೇಳೋದಲ್ಲ, ಅಲ್ಲಿ 100% ಪ್ರಿಸರ್ವೇಟಿವ್ ಇದೆ ನೋಡಿ, 100%. ಬೇರೆ ಎಲ್ಲ ಕೆಮಿಕಲ್ 100 ಅದನ್ನ ನಾನು ಮಾತಾಡೋದಿಲ್ಲ. ಬಟ್ ನೀವು ಇದರಲ್ಲಿ 100% ನಿಮ್ಗೆ ಪ್ರಿಸರ್ವೇಟಿವ್ ಹಾಕಿದ್ದಾರೆ. ನೀವು ಗೂಗಲ್ ಅಲ್ಲಿ ಹೋಗಿ ಪ್ರಿಸರ್ವೇಟಿವ್ ಇಂದ ಏನು ಅಡ್ಡ ಪರಿಣಾಮ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಈ ಟೂತ್ ಪೇಸ್ಟ್ ಎಲ್ಲ ನಿಮ್ಗೆ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗ್ತದೆ. ಯಾಕಂದ್ರೆ ಇದರಲ್ಲಿ ಹಾಕುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ನೋಡಿ. ಸೊ ನೀವು ಯಾರಾದ್ರೂ ಈ ಟೂತ್ ಪೇಸ್ಟ್ ಕಂಪನಿ ಒಳಗಡೆ ಹೋದ್ರೆ ಗೊತ್ತಾಗ್ತದೆ. ಇದ್ರೆ ಕೈ ಎತ್ತಿ, ಯಾರಾದ್ರೂ ಟೂತ್ ಪೇಸ್ಟ್ ಕಂಪನಿ ಒಳಗಡೆ ಹೋಗಿದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ನಿಮ್ಗೆ ಕ್ಲೈಮ್ ಮಾಡ್ತಾರ, ಆಯುರ್ವೇದಿಕ್ ಇದೆ, ನಮ್ದು ಹರ್ಬಲ್ ಇದೆ, ನಮ್ದು 100% ಕರೆಕ್ಟ್ ಮಾಡ್ತದೆ. ಇದರಲ್ಲಿ ಮೋಸ್ಟ್ ಆಫ್ ದ ಟೂತ್ ಪೇಸ್ಟ್ ಅಲ್ಲಿ ನಿಮ್ಗೆ ಸ್ವೀಟ್ ಇದೆ ನೋಡಿ. ಸ್ವೀಟ್ ನಾವು ಸಕ್ಕರೆನೇ ತಿನ್ನಬಾರ್ದು ಅಂತ ಹೇಳ್ತೀವಿ, ಅವ್ರು ಏನ್ ಯೂಸ್ ಮಾಡಿರ್ತಾರೆ, ಸ್ಯಾಕ್ರಿನ್ ಯೂಸ್ ಮಾಡ್ತಾರೆ. ಅದರ ಸೈಡ್ ಎಫೆಕ್ಟ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸೊ ಫೋಮಿಂಗ್ ಏಜೆಂಟ್, ನಿಮ್ಗೆ ಒಳ್ಳೆ ಫೋಮ್ ಬರ್ಲಿ, ಫೋಮಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡ್ತಾರೆ, ನಿಮ್ಗೆ ಒಳ್ಳೆ ನೊರೆ ಬರ್ಲಿ ಅಂತ. ಸೊ ಯಾವ್ದು ಬೇಸ್ ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಮ್ಯಾಕ್ಸಿಮಮ್ ಅಲ್ಲಿ ನೋಡಿ ಬೇಕಾದ್ರೆ SLS ಅಂತ ಬರ್ದಿರ್ತಾರೆ. SLS ಅಂದ್ರೆ ಏನು ಅಂತ, ಸೋಡಿಯಂ ಲಾರೆಲ್ ಸಲ್ಫೇಟ್ ಬರ್ಕೊಳ್ಳಿ. ಬೇಕಾದ್ರೆ ಸೋಡಿಯಂ ಲಾರೆಲ್ ಸಲ್ಫೇಟ್ ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡಿ ವಾಟ್ ಇಸ್ ದಿಸ್ ಅಂತ. ಇದು ಕ್ಯಾನ್ಸರ್ ಏಜೆಂಟ್ ಅಂತ ಫಸ್ಟ್ ಬರ್ತದೆ. ನಿಮ್ಗೆ ಬೇಕಾದ ಕೆಲವು ವಿಡಿಯೋಗಳನ್ನ ನಾನು ತೋರಿಸ್ತೀನಿ ನಿಮ್ಗೆ. ಇನ್ನು ಕೆಲವರು ಹರ್ಬಲ್ ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ಈಗ ಗವರ್ಮೆಂಟ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ ನಿಮ್ಗೆ, ಆದ್ರೂ ಕೂಡ ಗವರ್ಮೆಂಟ್ ಅನ್ನ ಮೇಲೆ ಕೆಳಗೆ ಮಾಡ್ಬಿಟ್ಟು ಅದನ್ನ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಅದರಿಂದ ಆಲ್ಮೋಸ್ಟ್ ಆಲ್ ದ ಟೂತ್ ಪೇಸ್ಟ್ ಆರ್ ಕೆಮಿಕಲ್. ಈ ಟೂತ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ 1 by 1 ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಇವತ್ತೆಲ್ಲ ನಾಳೆ ಇರ್ಬೋದು, ಸ್ವಲ್ಪ ನೀವು ಯೋಚನೆ ಮಾಡಿ. ಸೊ ಈಗ ಇಲ್ಲಿ ಒಂದು ಟೂತ್ ಪೇಸ್ಟ್ ಇದೆ, ಇದು 100% ಆರ್ಗ್ಯಾನಿಕ್. ಈವನ್ ನಿಮ್ಗೆ ಬ್ರಷ್ ಕೂಡ ನಿಮ್ಗೆ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಬಟ್ ಇದರ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ 8,000 ರೂಪಾಯಿ. ಬಟ್ ಇದರಲ್ಲಿ ಗ್ಯಾನೋಡರ್ಮಾ ಇಲ್ಲ, ಗೋಲ್ಡ್ ಟೂತ್ ಪೇಸ್ಟ್ ಅಂತ. ಹೆಲ್ದಿ ಆಸ್ ಗೋಲ್ಡ್, ಗೋಲ್ಡನ್ ಆಸ್ ಹೆಲ್ತ್. ಸೊ ಅಂದ್ರೆ ಆರೋಗ್ಯ ಅಂದ್ರೆ ಚಿನ್ನ, ಚಿನ್ನ ಅಂದ್ರೆ ಆರೋಗ್ಯ ಅಂತ. ಸೊ ಆ ರೀತಿಯಲ್ಲಿ ಕ್ವಾಲಿಟಿ
ಮೇಂಟೈನ್ ಮಾಡಿರ್ಬೋದು, ಯಾಕೆಂದ್ರೆ ಇಟ್ಸ್ ಸ್ವೀಡಿಶ್ ಫಾರಿನ್ ಕಂಪನಿ ಇದು. ಸೊ ಹೆಲ್ತ್ ಬಗ್ಗೆ ಅವರು ಅವೇರ್ನೆಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ದಾರೆ. ಬಟ್ ಈವನ್ ಇಟ್ಸ್ ನಾಟ್ ಕಂಟೈನ್ ಗ್ಯಾನೋಡರ್ಮ, ಬಟ್ ಹಾರ್ಮ್ಫುಲ್ ಕೆಮಿಕಲ್ ಇದರಲ್ಲಿಲ್ಲ. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಬಟ್ ಇದರ ಕಾಸ್ಟ್ ಎಷ್ಟಿದೆ ನೋಡಿ, 8,000 ರೂಪಾಯಿ. ಆರ್ಡಿನರಿ ಪರ್ಸನ್ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ದಟ್ ಈಸ್ ಕ್ವಶನ್. ನಮ್ಮ ಗ್ಯಾನೋಸಿ ಟೂತ್ ಪೇಸ್ಟ್ ನಿಮಗೆ 375ಗೆ 150 ಗ್ರಾಮ್ಸ್ ಕೊಡ್ತದೆ. ಇಟ್ ಕಂಟೈನ್ಸ್ ಗ್ಯಾನೋಡರ್ಮ್. ಅದ್ರ ಬಗ್ಗೆ ಮುಂದೆ ನೋಡೋಣ. ನಾನು ಯಾಕೆ ಹೇಳ್ತೇನೆ, ನಿಮ್ಗೆ ಸ್ವಲ್ಪ ಗೊತ್ತಿರ್ಲಿ ಅಂತ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರ್ಬೇಕು. ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೂತ್ ಪೇಸ್ಟ್ ಅಂತ ಹೇಳಿ ಥಿಯೋಡೆಂಟ್ ಅಂತ ನೋಡಿ ಬರ್ಕೊಳ್ಳಿ. ಸೊ ಇದರ ಕಾಸ್ಟ್ ನೋಡಿ ಎಷ್ಟಿದೆ ಅಂತ. ಸೊ ಹಾಗಾಗಿ ನಾನು ಹೇಳುದು, ನಮ್ಮ ಟೂತ್ ಪೇಸ್ಟ್ ಇದೆಯಲ್ಲ, ನಿಮ್ಗೆ ಕಮ್ಮಿ ಅಂದ್ರೆ ಅದಕ್ಕೊಂದು 3,500 ರೂಪಾಯಿ ಇಡ್ಬೇಕು, 3,500. ಸೊ ಇದೆಲ್ಲ ನೋಡಿದ ನಂತರ ನನಗೆ ಗೊತ್ತಾಗಿದ್ರೆ ಒಂದು 3,500 ರೂಪಾಯಿ ಇಟ್ರೆ ಅದಕ್ಕೊಂದು ಬೆಲೆ ಅಂತ ಹೇಳ್ಬೋದು. ಬಟ್ ನಮ್ಮ ಕಂಪನಿ 375 ರೂಪೀಸಿಗೆ 150 ಗ್ರಾಮ್ ಟೂತ್ ಪೇಸ್ಟ್ ಅನ್ನ ಕೊಡ್ತಾ ಇದೆ. ಅದರ ಬೆನಿಫಿಟ್ ನೋಡಿದ್ರೆ ಆಶ್ಚರ್ಯ ಆಗ್ಬೋದು. ನೋಡಿ, ಈ ಟೂತ್ ಪೇಸ್ಟಿಗೆ 20,000 ರೂಪಾಯಿ ಆಗ್ತದೆ. ದ ಫಸ್ಟ್ ಫ್ಲೋರೈಡ್ ಟೂತ್ ಪೇಸ್ಟ್ ರಿಪ್ಲೇಸ್ಮೆಂಟ್ ದಟ್ ಈಸ್ ಬೋತ್ ಮೋರ್ ಎಫೆಕ್ಟಿವ್ ಅಂಡ್ ಆಲ್ಸೋ ಕಂಪ್ಲೀಟ್ಲಿ ನಾನ್ ಟಾಕ್ಸಿಕ್ ಅಂತ ಅವರು ಕ್ಲೈಮ್ ಮಾಡ್ತಾರೆ. ಈಗ ಥಿಯೋಡೆಂಟ್ ಇದೆ, ಇನ್ನೊಂದು ಟೂತ್ ಪೇಸ್ಟ್ ಇದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ 100% ಫ್ಲೋರೈಡ್ ಇಲ್ಲ ಅಂತ. ದಟ್ ಈಸ್ ಬೋತ್ ಮೋರ್ ಎಫೆಕ್ಟಿವ್ ದೆನ್, ಬಟ್ ಅದ್ರ ರೇಟ್ ಎಷ್ಟಿದೆ? 20,000 ರೂಪಾಯಿ. ರೆಡಿ ಇದ್ದೀರಾ ಯೂಸ್ ಮಾಡ್ಲಿಕ್ಕೆ? ನೋಡಿ. ಸೊ ಅಂದ್ರೆ ನಮ್ಮ ಟೂತ್ ಪೇಸ್ಟ್ ಎಷ್ಟು ಪಕ್ಕಾ ಇದೆ, ಎಷ್ಟು ಕರೆಕ್ಟ್ ಇದೆ, ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಪ್ರಿವೆಂಟಿವ್ ಮಾಡ್ತದೆ, ಅದು ಇಂಪಾರ್ಟೆಂಟ್. ನೀವು ಒಂದು 100 ಕಸ್ಟಮರ್, ನಾನು ಹೇಳೋದು ನಿಮ್ಗೆ ಇದರಲ್ಲಿ ಶ್ರೀಮಂತರಾಗ್ಲಿಕ್ಕೆ ಏನ್ ದೊಡ್ಡ ಒಂದು ರಾಕೆಟ್ ಸೈನ್ಸ್ ಅಗತ್ಯ ಇಲ್ಲ. ನಮ್ ಟೂತ್ ಪೇಸ್ಟ್ ಅನ್ನ ನೀವು ಗ್ಯಾರಂಟಿ ಕೊಡಿ, 100% ಗ್ಯಾರಂಟಿ. ಯಾರಾದ್ರೂ ವಾಪಸ್ ಕೊಟ್ರೆ ನನಗೆ ಕೊಡಿ. 100 ಜನರಿಗೆ ಪೊಸಿಷನ್ ಮಾಡಿ. ಫಸ್ಟಿಗೆ ದೊಡ್ಡದೇ ಮಾಡಿ, ಮೂರನ್ನು ಇಟ್ಕೊಂಡಿರಿ. ದೊಡ್ಡ ಸೈಜು, ಮೀಡಿಯಂ ಸೈಜು, ಸ್ಮಾಲ್ ಸೈಜ್. ಅವ್ರಿಗೆ ಹೇಳಿ ಇದನ್ನ ಕಂಪ್ಲೀಟ್, ನಿಮ್ಗೆ ಏನ್ ತೊಂದರೆ ಇದೆ ನೀವು ಇದನ್ನ ಯೂಸ್ ಮಾಡಿ, ಪಕ್ಕ 1 ತಿಂಗಳು ಯೂಸ್ ಮಾಡಿ ನೋಡಿ ಅಂತ, ಹೇಗೆ ವರ್ಕ್ ಆಗ್ತದ. ಇನ್ನೊಂದು ಟೂತ್ ಪೇಸ್ಟ್ ಇದೆ, ಇದಕ್ಕೆ ಮಾರ್ವೀಸ್ ಅಂತ ಕರೀತಾರೆ. ಇದು ಫಾರಿನ್ ಟೂತ್ ಪೇಸ್ಟ್. ನಾನೆಲ್ಲ ಹೇಳಿದ್ರು ಈಗ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲ, ಇದು ಫಾರಿನ್ ಮಾರ್ಕೆಟ್ ಟೂತ್ ಪೇಸ್ಟ್ಗಳು. ಇಟ್ ಈಸ್ ಆಲ್ಸೋ ವೆರಿ ಓಲ್ಡ್. ಅಂದ್ರೆ ಇದು ಮಿಂಟ್ ಬೇಸ್ಡ್ ಟೂತ್ ಪೇಸ್ಟ್ ಇದೆ. ಮಿಂಟ್, ನಮ್ಮಲ್ಲಿಯೂ ಸಹ ಮಿಂಟ್ ಇದೆ. ಆಮೇಲೆ ನಮ್ಮಲ್ಲಿಯೂ ಸಹ ಝೈಲಿಟಾಲ್ ಯೂಸ್ ಮಾಡಿದ್ದಾರೆ. ಝೈಲಿಟಾಲ್ ಇಸ್ ಎ ವೆರಿ ಕಾಸ್ಟ್ಲಿ ಶುಗರ್. ಈ ಪ್ರಾಡಕ್ಟ್ ಅಲ್ಲಿ ಝೈಲಿಟಾಲ್ ಯೂಸ್ ಮಾಡಿದ್ದಾರೆ ನೋಡಿ. ಮಿಂಟು ಇದೆ ನಮ್ಮ ಹಾಗೆ, ಝೈಲಿಟಾಲ್ ಇದೆ, ಬಟ್ ಗ್ಯಾನೋಡರ್ಮಾ ಇಲ್ಲ ಇದ್ರಲ್ಲಿ. ಅದ್ರ ರೇಟ್ ಎಷ್ಟಿದೆ? 3,500 ಇದೆ. ನಮ್ಮ ಟೂತ್ ಪೇಸ್ಟ್ ಸಾಧಾರಣ 10 ಬರ್ತದೆ ನೋಡಿ. ಜನ ನಮ್ಮ ಟೂತ್ ಪೇಸ್ಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅವರಿಗೆ ನಾನು ಇದನ್ನಂತ ಹೇಳ್ತಾ ಇರೋದು, ಕಾಸ್ಟ್ಲಿ ನಮ್ ಟೂತ್ ಪೇಸ್ಟ್ ಎಲ್ಲ ಥ್ರೋವೇ ಪ್ರೈಸ್. ಕಾಸ್ಟ್ಲಿ ಇಸ್ ಇಲ್ಲಿ ಈ ಟೂತ್ ಪೇಸ್ಟ್ಗಳು ಕಾಸ್ಟ್ಲಿ. ವಿತೌಟ್ ಗ್ಯಾನೋಡರ್ಮಾ 3,500 ರೂಪಾಯಿ ತಗೊಳ್ತಾರೆ. ಗ್ಯಾನೋಸಿ ಪ್ಲಸ್ ಸೀರೀಸ್. ಸೊ ಗ್ಯಾನೋಸಿ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ನೀವು ತಿಳ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಯಾವ್ದಿದೆ ಅಂತ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಇರೋದೇ ಗ್ಯಾನೋಡರ್ಮಾ. ಎರಡನೇ ಇಂಗ್ರೀಡಿಯೆಂಟ್ ಪುದೀನಾ, ಮೆಂಥಾಲ್ ಇದರಲ್ಲಿ ಇದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇಸ್ ಝೈಲಿಟಾಲ್. ಶುಗರ್, ನ್ಯಾಚುರಲ್ ಶುಗರ್, 1 kg ಸುಮಾರು 3,500 ರೂಪಾಯಿ ಆಗ್ತದೆ ನೋಡಿ. ಆ ಶುಗರ್ ಅನ್ನ ಇದರಲ್ಲಿ ನಾವು ಬಳಸಿದ್ದೀವಿ. ಸೊ ಅಂತ ಒಂದು ಪ್ರಾಡಕ್ಟ್ ನಮ್ ಜೊತೆಗಿರೋದು. ಸೊ 3 ಸೈಜ್, 3 ಸೈಜ್ ಅಲ್ಲಿ ಸಿಗ್ತದೆ ಅಂತ ಹೇಳುದು. ಸೊ ಫಸ್ಟ್ ಸೈಜ್ ನಿಮ್ಗೆ 150 ಗ್ರಾಮ್ಸ್, ಸೆಕೆಂಡ್ ಸೈಜ್ 40 ಗ್ರಾಮ್ಸ್, ಸಾರಿ 75 ಗ್ರಾಮ್ಸ್, ಲಾಸ್ಟ್ ಇಸ್ 40 ಗ್ರಾಮ್ಸ್. ಅದೇ ಹೇಳಿದಲ್ಲ, ನಾನು ಹೇಳುದು ಸ್ಟಾರ್ಟಿಂಗ್ ಅಲ್ಲಿ ನೀವು ದೊಡ್ಡ ಟೂತ್ ಪೇಸ್ಟ್ ಅನ್ನೇ ಇಂಟ್ರೊಡ್ಯೂಸ್ ಮಾಡಿ. ಸಾಧಾರಣ ಒಬ್ಬರಿಗಂದ್ರೆ ಒಂದು 3 ತಿಂಗಳು ಬರ್ಬೋದು, ಇಬ್ಬರಿಗಂದ್ರೆ ಸುಮಾರು 1.5 ತಿಂಗಳು ಬರ್ಬೋದು. ಸೊ ಫ್ಯಾಮಿಲಿಗೆ ನಿಮ್ಗೆ ಮೋರ್ ದೆನ್ 1 ತಿಂಗಳಂತೂ ಗ್ಯಾರಂಟಿ ಬಂದೇ ಬರ್ತದೆ. ಯಾಕಂದ್ರೆ ಬೇರೆ ಟೂತ್ ಪೇಸ್ಟ್ ಅರ್ಧ ಯೂಸ್ ಮಾಡಿದ್ರೆ ಸಾಕು, ನೀವು ಫುಲ್ ಬ್ರಷ್ ಹಾಕ್ಬೇಕಂತಿಲ್ಲ, ಹಾಫ್ ಬ್ರಷ್ ಯೂಸ್ ಮಾಡ್ಬೋದು, ಸಾಕಾಗ್ತದೆ. ಯಾಕಂದ್ರೆ ಇದು ಕಾನ್ಸಂಟ್ರೇಟ್ ಟೂತ್ ಪೇಸ್ಟ್.
ಬರೇ ಒಂದು ಟೂತ್ ಪೇಸ್ಟ್ ಅನ್ನ ನಾವು ನಿಮ್ಗೆ ಗೊತ್ತಾದ ನಂತರ ಎಷ್ಟು ವರ್ಷ ಯೂಸ್ ಮಾಡ್ತೀರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಯೂಸ್ ಮಾಡಿದ್ರೆ ಅವನು ಗ್ಯಾರಂಟಿ 100 ಕನ್ಸ್ಯೂಮರ್ಸ್ ಅನ್ನ ಗ್ಯಾರಂಟಿ ಮಾಡ್ಬೋದು. ಒಂದು ವರ್ಷ ಯೂಸ್ ಮಾಡಿದ್ರೆ, ಯಾಕಂದ್ರೆ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಜಾಸ್ತಿ ಆಗ್ಬಿಡ್ತದೆ ಈ ಟೂತ್ ಪೇಸ್ಟ್. ನಮ್ಗೆ ಗೊತ್ತಾಗ್ತದೆ, ನಾನು ಈಗ ನೋಡಿ ಟೂತ್ ಪೇಸ್ಟ್ ರೇಟ್ ವಿಲ್ ಗೋಯಿಂಗ್ ಟು ಹೈಕ್ ಆಗ್ತದೆ, ಬಟ್ ನಾವು ಎಷ್ಟು ಸ್ಟಾಕ್ ಇಟ್ಟಿದೀವಿ ಅಂತ ನಿಮ್ಗೆ ಆಶ್ಚರ್ಯ ಆಗೋ ಅಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ. ಯಾಕಂದ್ರೆ ದಿ ಟೂತ್ ಪೇಸ್ಟ್ ರೇಟ್ ವಿಲ್ ಗೋಯಿಂಗ್ ಟು ಹೈಕ್. ಜನವರಿಯಲ್ಲೇ ಹೈಕ್ ಆಗ್ಬಿಟ್ಟಿದೆ. ಎಲ್ಲಾ ಪ್ರಾಡಕ್ಟು ಆಗಿದೆ. ಈ ಒಂದು ಟೂತ್ ಪೇಸ್ಟ್ ಮಾತ್ರ ಓಲ್ಡ್ ರೇಟ್ ಅಲ್ಲೇ ಇದೆ ಇನ್ನು. ಸೊ ಆದಷ್ಟು ಬೇಗ ನಿಮ್ಗೆ ಏನಾದ್ರು ಬೇಕಿದ್ರೆ ಸ್ವಲ್ಪ ಒಂದು 5-10 ತಗೊಂಡು ಇಟ್ಕೊಂಡಿರಿ. ಸೊ ಯಾಕಂತ ಹೇಳ್ತಿದ್ರೆ ಅಂದ್ರೆ ದಿಸ್ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ. ಸೊ ಅದರಿಂದ ಸೀರಿಯಸ್ ಆಗಿ ಥಿಂಕ್ ಮಾಡಿ. ಗ್ಯಾನೋಸಿ ಟೂತ್ ಪೇಸ್ಟ್ ಅನ್ನ ಈವನ್ ಡೆಂಟಲ್ ಅವರು ನಿಮ್ಗೆ ಒಂದು ವಿಡಿಯೋ ತೋರಿಸ್ಬೋದು, ನಾನು ಮತ್ತೆ ತೋರಿಸ್ತೀನಿ ನಿಮ್ಗೆ ಗ್ಯಾನೋಸಿ ಟೂತ್ ಪೇಸ್ಟ್ ಹೇಗೆ ವರ್ಕ್ ಆಗ್ತದೆ. ಈವನ್ ಡೆಂಟಲ್ ಅವರು ಯಾಕೆ ಅದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದವ್ರು ಮಾಡ್ತಾರೆ, ಗೊತ್ತಿಲ್ಲ ಅವರಿಗೆ ಡಾಕ್ಟರ್ಗೆ ಗೊತ್ತಿಲ್ಲ, ಅವರು ಮಾಡೋದಿಲ್ಲ. ಸೊ ಹಾಗಾಗಿ ಹೆಲ್ತ್ ಬೆನಿಫಿಟ್ಸ್ ಆಫ್ ಝೈಲಿಟಾಲ್, ನಾನು ಹೇಳಿದಲ್ಲ, ನಾವು ಝೈಲಿಟಾಲ್ ಅನ್ನ ಇದರಲ್ಲಿ ಬಳಕೆ ಮಾಡ್ತೀವಿ. ಈ ಝೈಲಿಟಾಲ್ ಒಂದು ಮರ ಇದು. ಆ ಮರದಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನೋಡಿ, ಈ ಸಕ್ಕರೆಯನ್ನ. ಡಸ್ ನಾಟ್ ಪ್ರಮೋಟ್ ಟೂತ್ ಡಿಕೆ. ಝೈಲಿಟಾಲ್ ಬೇರೆ ಸಕ್ಕರೆ ನಿಮ್ಗೆ ಟೂತ್ ಡಿಕೆ ಆಗ್ತದೆ, ಸ್ವೀಟ್ ಜಾಸ್ತಿ ತಿಂದ್ರೆ ಹಲ್ಲು ಹುಳುಕಾಗ್ತದೆ. ಸೊ ದಿಸ್ ಶುಗರ್ ಅದು ಹಲ್ಲು ಹುಳುಕು ಹಾಕದಿದ್ದಾಗೆ ಅದು ತಡೀತದೆ. ಅದಕ್ಕೋಸ್ಕರ ನಾವು ಝೈಲಿಟಾಲ್ ಶುಗರ್ ಅನ್ನ ಯೂಸ್ ಮಾಡುವ. ಈಗ ಬೇರೆ ಶುಗರ್ ನಿಮ್ಗೆ 40 ರೂಪಾಯಿ ಸಿಗ್ತದೆ, ಇದಕ್ಕೆ ನೋಡಿ ಒಂದ್ ಕೆಜಿಗೆ 3,500 ರೂಪಾಯಿ ಆಗ್ತದೆ. ಮೇ ಪ್ರೊಟೆಕ್ಟ್ ಗಟ್ ಹೆಲ್ತ್. ಈವನ್ ನೀವು ಝೈಲಿಟಾಲ್ ಅನ್ನ ಯೂಸ್ ಮಾಡೋದ್ರಿಂದ ಇಟ್ ಇಂಡೈರೆಕ್ಟ್ಲಿ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಅನ್ನ ತಡಿಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. 2ನೇದು. 3ನೇದು ಸಪೋರ್ಟ್ ರೆಸ್ಪಿರೇಟರಿ ಹೆಲ್ತ್. ಸೊ ಉಸಿರಾಟದ ತೊಂದರೆಗಳನ್ನ ಇದು ನಿವಾರಣೆ ಮಾಡ್ಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್, ಮೇ ಇಂಪ್ರೂವ್ ಬ್ಲಡ್ ಶುಗರ್ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೂ ಸಹ ಝೈಲಿಟಾಲ್ ಹೆಲ್ಪ್ ಮಾಡ್ತದೆ. ಮೇ ಹೆಲ್ಪ್ ವಿತ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದು ವಜನ್ ಜಾಸ್ತಿ ಆಗದಿದ್ದಾಗ, ತೂಕ ಜಾಸ್ತಿ ಆಗದಿದ್ದಾಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಝೈಲಿಟಾಲ್ ಹೆಲ್ಪ್ ಮಾಡ್ತದೆ. ಸೊ ಈ ವಿಷಯ ನಮ್ಗೆ ಗೊತ್ತಿರಬೇಕು. ದೆನ್ ಓನ್ಲಿ ನಾವು ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಲಿಕ್ಕೆ. ಬರೇ ಝೈಲಿಟಾಲ್ ನಾನು ಹೇಳ್ತಲ್ಲ 3,500 ರೂಪಾಯಿ ಕೆಜಿ. ಬೇರೆ ಶುಗರ್ ನಿಮ್ಗೆ 40-50 ರೂಪಾಯಿ ಸಿಗ್ತದೆ. ಈವನ್ ಶುಗರ್ ಸಹ ಯೂಸ್ ಮಾಡೋದಿಲ್ಲ, ಸ್ಯಾಕ್ರಿನ್ ಯೂಸ್ ಮಾಡ್ತಾರೆ. ಸ್ಯಾಕ್ರಿನ್ ಇಸ್ ಡೆಡ್ ಚೀಪ್ ಕಂಪೇರಿಂಗ್ ಟು ಅದರ್. ಸೊ ಹಾಗಾಗಿರೋದ್ರಿಂದ ಈ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಝೈಲಿಟಾಲ್, DXN ಟೂತ್ ಪೇಸ್ಟ್ ಅಲ್ಲಿ ಝೈಲಿಟಾಲ್ ಇದೆ ಅಲ್ವಾ? ನೀವು ಅದ್ರ ಮೇಲ್ಗಡೆ ಬರ್ದಿದ್ದಾರೆ ನೋಡಿ, ಬೇಕಾದ್ರೆ ಝೈಲಿಟಾಲ್ ಅಂತ ಬರ್ದಿದ್ದಾರೆ, ನೀವು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್, ನಮ್ಮ ಟೂತ್ ಪೇಸ್ಟ್ ನಲ್ಲಿ ಪುದೀನ ಇದೆ. ನಾವು ನೋಡಿ ನ್ಯಾಚುರಲ್ ಪುದೀನ, ನ್ಯಾಚುರಲ್ ಝೈಲಿಟಾಲ್. ಟೂತ್ ಪೇಸ್ಟ್ ಅಲ್ಲಿ ಪುದೀನ ಯಾಕೆ ಬಳಸ್ತಾ ಇದ್ದಾರೆ? ಇದು ಒಂದು ಕ್ವಶನ್ ಮಾರ್ಕ್. ಪುದೀನದಲ್ಲಿ ಏನೇನ್ ಬೆನಿಫಿಟ್ ಇದೆ ಅದನ್ನ ನೋಡಿ. Many clinical studies suggest that mint, adre pudina, has antimicrobial and anti-inflammatory problems. ಯಾವುದಾದ್ರೂ ನಿಮ್ಗೆ ಇನ್ಫ್ಲಮೇಷನ್ ಆಗ್ತಾ ಇದ್ರೆ ಅಥವಾ ಮೈಕ್ರೋಸ್ ಒಳಗಡೆ ಇದ್ರೆ, ದಟ್ ಕೀಪ್ಸ್ ಅವರ್ ಮೌತ್ ಹೆಲ್ದಿ ಅಂಡ್ ಜರ್ಮ್ ಫ್ರೀ. ಸೊ ಅದಕ್ಕೋಸ್ಕರ ಹೆಲ್ದಿ ಮತ್ತೆ ಈ ಕೀಟಾಣುಗಳು ಒಳಗಡೆ ಬರ್ದಿದ್ದಾಗೆ ತಡಿಲಿಕ್ಕೆ ಮಿಂಟ್ ತುಂಬಾ ನಮ್ಗೆ ಹೆಲ್ಪ್ ಮಾಡ್ತದೆ. Mint also gives the impetus of saliva production that helps in better digestion. ನಮ್ಮ ಸಲೈವಾ ಏನು ಹೇಳ್ತೀವಲ್ಲ, ನಮ್ಮ ಬಾಯಲ್ಲಿ ಉತ್ಪತ್ತಿ ಆಗ್ತದೆ ಸಲೈವಾ ರಸ, ಅದು ಉತ್ಪತ್ತಿ ಆಗ್ಲಿಕ್ಕೆ ಈ ಮಿಂಟ್ ತುಂಬಾ ಸಹಾಯ ಮಾಡ್ತದೆ. ಅದು ಇರುವುದರಿಂದ ಡೈಜೆಷನ್, ನಾವೇನು ಫುಡ್ ತಗೊಳ್ತೀವಿ ಅದು ತುಂಬಾ ಜೀರ್ಣ ಆಗ್ಲಿಕ್ಕೆ ಆ ಸಲೈವ ನಮ್ಗೆ ಹೆಲ್ಪ್ ಮಾಡ್ತದೆ. ಆಲ್ ದ ವೇರಿಯಸ್ ಬೆನಿಫಿಟ್ಸ್ ಆಫ್ ಮಿಂಟ್. ಬೇಕಾದಷ್ಟು ನಿಮ್ಗೆ ಮಿಂಟ್ ಅಲ್ಲಿ ಇದಲ್ಲದೆ ಅದರ್ ಬೆನಿಫಿಟ್ಸ್ ಕೂಡ ಇದೆ.
It provides nutrients. Mint offers various vitamins and minerals that our body requires. The plants in the mint family are rich in vitamin A. ನಿನ್ನೆ ನಮ್ಮ ಮನೆಗೆ ಒಬ್ರು ಈ ಏನು ಚೆಕಿಂಗ್ ಬರ್ತಾರೆ, ಚೆಕಿಂಗ್ ಹೆಲ್ತ್ ಚೆಕಿಂಗ್ ಮಾಡ್ಲಿಕ್ಕೆ ಆ ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಇಬ್ರು ಬಂದಿದ್ರು. ಸೊ ಅವ್ರು ಹೇಳ್ತಾರೆ ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಿ ವಿಟಮಿನ್ ಎ ತಗೋಬೇಕಂತ ಹೇಳ್ತಾ ಇದ್ದಾರಂತೆ. ಮನೆಯವರಿಗೆಲ್ಲ ವಿಟಮಿನ್ ಎ. ಸೊ ಮಕ್ಕಳಿಗೂ ಸಹ ವಿಟಮಿನ್ ಎ ತಗೋಬೇಕು. ನೋಡಿ ಇಲ್ಲಿ ನೋಡಿ, ನೀವು ಬೆಳಿಗ್ಗೆ ಬ್ರಷ್ ಮಾಡೋದ್ರಿಂದ ವಿಟಮಿನ್ ಎ ರಿಚ್ ಇದೆ ಇದರಲ್ಲಿ. ಆಟೋಮೆಟಿಕ್ ನಮ್ಮ ಬಾಡಿಗೆ ಬಂದ್ಬಿಡ್ತದೆ. ಡಿಫಿಷಿಯನ್ಸಿ ಆದವರಿಗೆ ಪ್ರಾಬ್ಲಮ್. ಅದೇ ನೀವು ಬೇರೆ ಟೂತ್ ಪೇಸ್ಟ್ ಹೇಳಿದ್ರೆ ವಿಟಮಿನ್ ಎ ಸಿಗುವುದಿಲ್ಲ ನಿಮ್ಗೆ. ಸೊ ನೀವು ಪುನಃ ಡಿಪೆಂಡೆನ್ಸ್ ಅಲ್ಲಿ ಹೋಗಿ ನೋಡಿ ಅದನ್ನ ಸಪರೇಟ್ ಆಗಿ ತಗೋಬೇಕಾಗ್ತದೆ. ಕಬ್ಬಿಣದ ಅಂಶ ಇದೆ ಅಂತ ಹೇಳ್ತಾರೆ ಮಿಂಟಲ್ಲಿ. ಫಾಲೈಟ್ ಅಂಶ ಇದೆ ಅಂತ ಹೇಳ್ತಾರೆ. ವಿಟಮಿನ್ ಎ ಅಂಡ್ ಐರನ್ ಆರ್ ಗುಡ್ ಫಾರ್ ಅವರ್ ಓವರ್ ಆಲ್ health, and however, folate is particularly has its role in maintaining dental health. Folate helps in better functioning and growth of cells, and hence it support pregnancy as well. But the hitch is to have the mint in a proper quantity. So ಅದರಿಂದ ಪ್ರಾಪರ್ ಕ್ವಾಂಟಿಟಿಯನ್ನು ಇದರಲ್ಲಿ ಬಳಸಿದ್ದಾರೆ. ಅದರಿಂದ ಇಷ್ಟೆಲ್ಲ ನಮಗೆ ಬಾಡಿಗೆ ಬೇಕು ನ್ಯೂಟ್ರಿಯೆಂಟ್ಸ್ ಸಿಗ್ತದೆ ಮಿಂಟ್ ಇಂದ. ಅದಕ್ಕೋಸ್ಕರ ಗ್ಯಾನೋಸಿಯಲ್ಲಿ ಮಿಂಟ್ ಅನ್ನ ಬಳಸಿದ್ದಾರೆ. ಇದನ್ನ ಸರಿ ತಿಳ್ಕೊಬೇಕು. ತುಂಬಾ ಜನ ನಮ್ಗೆ ಕ್ವಶನ್ ಮಾಡ್ತಾರೆ, SLS ಇದರಲ್ಲೂ ಉಂಟು ಅಂತ ಹೇಳ್ತಾರೆ. ಆದ್ರೆ ನೀವು ಸರಿ ಕಣ್ಣು ಭೂತ ಕನ್ನಡಿ ಇಟ್ಟು ನೋಡ್ಬೇಕು. ಸೋಡಿಯಂ ಲಾರಲ್ ಸಲ್ಫೇಟ್ ಬೇರೆ, ಸೋಡಿಯಂ ಲಾರಲ್ ಸರ್ಕೋಸಿನೇಟ್ ಬೇರೆ. ನಮ್ಮ ಟೂತ್ ಪೇಸ್ಟ್ ಅಲ್ಲಿ SLS ಇರುವುದು ಕರೆಕ್ಟ್, ಬಟ್ ಅದು ಯಾವುದು ಸೋಡಿಯಲ್ ಲಾರಲ್ ಸಾರ್ಕೋಸಿನೇಟ್ ಅಂತ ಹೇಳ್ತಾರೆ. ಸಲ್ಫೇಟ್ ಅಲ್ಲ. ಸಲ್ಫೇಟ್ ಇಸ್ ಎ ಕೆಮಿಕಲ್. ಸಾರ್ಕೋಟಿನೇಟ್ ಯಾವ್ದ್ರಿಂದ ತೆಗಿತಾರೆ ನೋಡಿ, ಇದರಿಂದ ಈ ಅಂಶವನ್ನು ತೆಗಿತಾರೆ. ತೆಂಗಿನಕಾಯಿಯಿಂದ, ತೆಂಗಿನ ಕೊಬ್ಬರಿಯಿಂದ ಈ ಸಾರ್ಕೋಸಿನೇಟ್ ಅನ್ನ ತೆಗಿತಾರೆ. ತೆಗೆದು ಬಿಟ್ಟು ಅದರಲ್ಲಿ ಯೂಸ್ ಮಾಡಿದ್ದಾರೆ. ಸಾರ್ಕೋಸಿನೇಟ್ ನಿಮ್ಗೆ ಇವನ್ ಕಬ್ಬಿನಿಂದನೂ ತೆಗಿತಾರೆ. ಸ್ವಲ್ಪ ನಿಮ್ಗೆ ಅದು ನೊರೆ ಬರ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತದೆ. ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಜಾಸ್ತಿ ನೊರೆ ಬರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಸಲ್ಫೇಟ್ ಹಾಕ್ಲಿಲ್ಲ, ನಾವು ಸಾರ್ಕೋಸಿನೇಟ್ ಹಾಕಿದ್ವಿ. ಅದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ಏನಿದೆ ಅದನ್ನು ನಾವು ತಿಳ್ಕೊಬೇಕಾಗಿ ಯಾಕೆ ಅದನ್ನ ಯೂಸ್ ಮಾಡಿದ್ದಾರೆ. ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ಅದರಲ್ಲಿ ಸಿಗ್ತದೆ. ಸೊ ಹೆಲ್ತ್ ಬೆನಿಫಿಟ್ ಏನಂತ ಹೇಳಿದ್ರೆ, ಈಗ ನೋಡಿ, ವಾಟ್ ಈಸ್ ಸೋಡಿಯಂ ಲಾರಲ್ ಸಾರ್ಕೋಸಿನೇಟ್? ವಾಟ್ ಈಸ್ ಸೋಡಿಯಂ ಲಾರಲ್ ಸಾರ್ಕೋಸಿನೇಟ್? Sodium lauryl sarcosinate is the salt of lauryl sarcosin. It is a powder or liquid and is derived from coconut. ಇದನ್ನ ನೀವು ಒತ್ತಿ ಹೇಳಬೇಕು. This is derived, SLS, sarcosinate, derived from coconut. Coconut grows on the Cocos nucifera or coconut palm tree. Coconut palms grow around the world in the lowland tropical and subtropical areas where annual precipitation is low. Widely cultivated, healthy coconut palms produce 50 nuts per year, and the tree can be used to produce everything from food to drinks to fibers, building materials and natural ingredients. ನಿಮ್ಗೆ ಗೊತ್ತಿದ್ದಾಗೆ ಕಲ್ಪತರು ಕಲ್ಪ ವೃಕ್ಷ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದು ನಿಮ್ಗೆ ವೇಸ್ಟ್ ಆಗೋದಿಲ್ಲ. ಬಟ್ ಅದರಲ್ಲಿ ಒಂದು ಅಂಶ ಸೋಡಿಯಲ್ ಲಾರೆಲ್ ಸಾರ್ಕೋಸಿನೇಟ್. ಅದನ್ನ ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಜಸ್ಟ್ ನಿಮ್ಗೆ ಅದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಫೋಮ್ ಬರುವಾಗೆ ಅದು ಹೆಲ್ಪ್ ಮಾಡ್ತದೆ. ಈವನ್ ಚಿಕ್ಕ ಮಕ್ಕಳಿಗೆ, 1 ವರ್ಷ ಬೇಬಿಗೆ ನಮ್ಮ ಟೂತ್ ಪೇಸ್ಟ್ ಅನ್ನ ನೀವು ಬಳಸಬಹುದಂತ. ಸೊ ಸೋಡಿಯಂ ಲಾರೆಲ್ ಸಾರ್ಕೋಸಿನೇಟ್ ಹೆಲ್ಪ್ಸ್. ಯಾವುದಕ್ಕೆಲ್ಲ ಹೆಲ್ಪ್ ಆಗ್ತದೆ, ಅದನ್ನ ಯಾಕೆ ಯೂಸ್ ಮಾಡಿದ್ದಾರೆ? ಫಸ್ಟ್ ನೋಡಿ ಕೊಟ್ಟಿದ್ದು ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಫೋಮ್ ವಾಶ್ ಪ್ರಾಡಕ್ಟ್ಸ್. ಯಾಕೆಂದ್ರೆ ಜನರಿಗೆ ಸ್ವಲ್ಪ ಮಟ್ಟಿಗೆ
ನಿಮ್ಗೆ ತೊಳಿಬೇಕಲ್ಲ, ಕ್ಲೀನ್ ಆಗ್ಬೇಕಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಫೋಮ್ ಬೇಕಾಗ್ತದೆ. ಬಟ್ ಇದು ನ್ಯಾಚುರಲ್ ಫೋಮ್ ಸಿಗ್ತದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ. ಕ್ಲೆನ್ಸಿಂಗ್ ಏಜೆಂಟ್ ಆಗಿ ವರ್ಕ್ ಆಗ್ತದೆ, ಕ್ಲೀನಿಂಗ್ ಏಜೆಂಟ್ ಅಲ್ಲ, ಇಟ್ ವರ್ಕ್ಸ್ ಆಸ್ ಎ ಕ್ಲೆನ್ಸಿಂಗ್ ಏಜೆಂಟ್ ಆಗಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಶೇವಿಂಗ್ ಫೋಮ್. ಸೊ ಹಾಗೆ ಅಲ್ಲಿಯೂ ಸಹ ಇದನ್ನ ಯೂಸ್ ಮಾಡಬಹುದು. ಟೂತ್ ಪೇಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ, ಶಾಂಪೂ ಅಲ್ಲಿ ಯೂಸ್ ಮಾಡ್ತಾರೆ, ಹಾಗೆ ಫೋಮಿಂಗ್ ಅಲ್ಲಿ ಬೇಕಿದ್ರೆ ಅಲ್ಲಿ ಯೂಸ್ ಮಾಡಿ. ಸೊ ಹಾಗಾಗಿ ಇಲ್ಲಿ ಬ್ಯೂಟಿ ಅಂದ್ರೆ ಟೋಟಲಿ ನಿಮ್ಗೆ ಸೋಡಿಯಂ ಲಾರೆಲ್ ಸಾರ್ಕೋಸಿನೇಟ್ ಇಸ್ ಗುಡ್ ಫಾರ್ ಬ್ಯೂಟಿ ಅಂಡ್ ಕ್ಲೆನ್ಸಿಂಗ್ ಅಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಅದನ್ನ ಯೂಸ್ ಮಾಡಿ. ಸೊ ಬೆನಿಫಿಟ್ಸ್ ಆಫ್ ಗ್ಯಾನೋಜಿ ಟೂತ್ ಪೇಸ್ಟ್ ಅಲ್ಲಿ ಏನೇನಿದೆ ಅಂತ. ಕ್ಲೆನ್ಸಸ್ ಅಂಡ್ ಮೇಂಟೈನ್ಸ್ ದ aesthetic and health of our teeth. ನಮ್ಮ ಹಲ್ಲಿನ ರಕ್ಷಣೆಗೆ ಮತ್ತೆ ಹಲ್ಲು ಹಾಳಾಗದಿದ್ದಾಗೆ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಟೂತ್ ಪೇಸ್ಟ್ ಹೆಲ್ಪ್ ಆಗ್ತದೆ. ಇಟ್ ಹೆಲ್ಪ್ ರಿಮೂವ್ ದ ಫ್ಲಾಕ್ ಅಂಡ್ ಫೈಟ್ಸ್ ಕ್ಯಾವಿಟೀಸ್, ಜಿಂಜಿವಿಟೀಸ್ ಅಂಡ್ ಪೆರಿಡಾಂಟಿಟಿಸ್. ಅಂದ್ರೆ ಹಲ್ಲಿಗೆ ಬರುವಂತ ಕೆಲವು ಸಮಸ್ಯೆಗಳನ್ನ ನಿವಾರಣೆಗೆ ನೀವು ಇದನ್ನ ಯೂಸ್ ಮಾಡಬಹುದು. ರಿಲೀಸ್ ಫ್ರಮ್ ಓರಲ್ ಅಲ್ಸರ್ಸ್ ಅಂಡ್ ಗಮ್ ಬ್ಲೀಡಿಂಗ್. ತುಂಬಾ ಜನರಿಗೆ ಅಲ್ಸರ್ ಆಗ್ತದೆ, ಹುಣ್ಣಾಗುವಂತದ್ದು, ಬಾಯಿ ಒಳಗಡೆ ಹುಣ್ಣುಗಳು ಆಗ್ತದೆ, ಹೀಟ್ ಆದಾಗ ಹುಣ್ಣುಗಳು ಆಗ್ತದೆ. ಅದನ್ನ ಅವಾಯ್ಡ್ ಮಾಡಲಿಕ್ಕೆ, ಆಮೇಲೆ ಕೆಲವು ಹಲ್ ತಿಕ್ಕಿದಾಗ ಕೆಲವರಿಗೆ ರಕ್ತ ಬರ್ತಾ ಇರ್ತದೆ, ಗಮ್ ಬ್ಲೀಡಿಂಗ್, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಡೆಂಟಲ್ ಅಂಡ್ ಗಮ್ ಡಿಸೀಸ್. ಹಲ್ಲಿನ ಸಂಬಂಧಪಟ್ಟ ಅಥವಾ ಗಮ್ಮಿಗೆ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಟೂತ್ ಪೇಸ್ಟ್ ಹೆಲ್ಪ್ ಆಗ್ತದೆ. ರಿಲೀವ್ಸ್ ಫ್ರಮ್ ದ ಟೂತ್ ಏಕ್ ಅಂಡ್ ಟೂತ್ ಸೆನ್ಸಿಟಿವಿಟಿ. ಈವನ್ ಹಲ್ಲು ನೋವಿದ್ರು ಕೂಡ ಅಲ್ಲಿಗೆ ಜಸ್ಟ್ ನೀವು ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಆಯ್ತು, ಹಲ್ಲು ನೋವು ಹೋಗ್ತದೆ. ಈವನ್ ಕೆಲವು ಸೆನ್ಸಿಟಿವಿಟಿ, ಜುಮ್ ಆಗ್ತದೆ, ಕೋಲ್ಡ್ ಅಥವಾ ಹಾಟ್ ಕುಡಿಲಿಕ್ಕೆ ಕಷ್ಟ ಆಗ್ತದೆ, ಅಂಥವರಿಗೂ ಕೂಡ ನಮ್ಮ ಟೂತ್ ಪೇಸ್ಟ್ ನ ಕೊಟ್ಟು ನೀವು ಕರೆಕ್ಟ್ ಮಾಡಬಹುದು. ಬಟ್ ಒಂದು ಸ್ವಲ್ಪ ರೆಗ್ಯುಲರ್ ಯೂಸ್ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ಟೂತ್ ಪೇಸ್ಟ್ ಅಲ್ಲದೆ ಬೇರೆ ಏನು ಬೆನಿಫಿಟ್ ಉಂಟಾ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಇದಕ್ಕೊಂದು 3,500 ಕೊಡ್ಬೇಕಂತ. ಯಾಕಂದ್ರೆ ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಗ್ಯಾನೋಡರ್ಮಾ ಇದೆ. DXN ಗ್ಯಾನೋಸಿ ಮಲ್ಟಿಪರ್ಪಸ್ ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ಬೆನಿಫಿಟ್ಸ್. ನೀವು ಇದೊಂದು ಇಟ್ಕೊಂಡ್ರೆ ನೀವು ಈ ಟೂತ್ ಪೇಸ್ಟ್ ನ ಯಾರಿಗೆ ಬೇಕಾದ್ರೆ ಹೇಗ್ ಬೇಕಾದ್ರೆ ಮಾಡು. ಒನ್ ಸ್ಲೈಡ್ ಇಸ್ ಏನರ್ ನೋಡಿ. ಇದು ಅಥ್ಲೀಟ್ಸ್ ಫೂಟ್ ಅಂದ್ರೆ ಕೆಲವು ಉಗುರು ಸುತ್ತಾಗೋದು ಅಥವಾ ನಿಮ್ಗೆ 2 ಬೆರಳು ಸಂದಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗೋದು, ಅಲ್ಲಿ ನೀವು ಇದನ್ನ ಮಾಡ್ಬೋದು. ಈವನ್ ಪಿಂಪಲ್ಸ್ಗೆ ನೀವು ಯೂಸ್ ಮಾಡ್ಬೋದಂತ. ನೀವು ಮುಖಕ್ಕೆ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದನ್ನ ಪಿಂಪಲ್ಸ್ ಪ್ರೊಟೆಕ್ಟ್ಸ್ ಫ್ರಮ್ ಕ್ಯಾವಿಟೀಸ್, ಅದೊಂದು ಗ್ಯಾರಂಟಿ. ನ್ಯೂಟ್ರಲ್ ಆಫ್ ಮೌತ್ pH ಲೆವೆಲ್ ಅನ್ನ ಸರಿ ಮಾಡ್ತದೆ. ರೆಡ್ಯೂಸ್ ದ ಸಲೈವಾ ಅಸಿಡಿಟಿ ಆಗದಿದ್ದಾಗೆ. ಅಂಡ್ ರಿಪೇರ್ಸ್ ಎನಾಮೆಲ್ ಅನ್ನ ರಿಪೇರ್ ಮಾಡ್ತದೆ. ಹಾಗೆ ಡೆಂಟಲ್ ಇಶ್ಯೂಸ್ ಇದ್ರೆ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ವರ್ಕ್ ಆಗ್ತದೆ. ಈವನ್ ಡ್ಯಾಂಡ್ರಫ್ ಮೇಲೂ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಏನಪ್ಪ ಇದು ಟೂತ್ ಪೇಸ್ಟ್ ಡ್ಯಾಂಡ್ರಫ್ ಮೇಲೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ನೀವು ಇದನ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಸ್ಕ್ಯಾಲ್ಪಿಗೆ ನೀವು ತಾಗಿಸಿದ್ರೆ 1 ಗಂಟೆ ಇಟ್ಬಿಟ್ರೆ ಮತ್ತೆ ನೋಡಿ ನೀವು ಸ್ನಾನ ಮಾಡಿ, ಈವನ್ ಡ್ಯಾಂಡ್ರಫ್ ಕೂಡ ರಿಮೂವ್ ಮಾಡ್ತದೆ. ಸೊ ಇದು ಹೆಲ್ತ್ ಬೆನಿಫಿಟ್ಸ್ ಆಫ್ ಗ್ಯಾನೋಜಿ ಟೂತ್ ಪೇಸ್ಟ್. ಇಲ್ಲಿ 20 ಬೆನಿಫಿಟ್ ಕೊಟ್ಟಿದ್ದಾರೆ, ನಾಟ್ 1 or 2, 20 ಬೆನಿಫಿಟ್ ಅನ್ನ ನೀವು ಇಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಸಹ ಇದು ಕೊಟ್ಟಿದ್ದಾರೆ. ಸೊ ಯೂಸ್ ಆಸ್ ಎ ಟೂತ್ ಪೇಸ್ಟ್ ರೆಗ್ಯುಲರ್ ಯೂಸ್ ಮಾಡಬಹುದು. ಬ್ಲೀಡಿಂಗ್ ಗಮ್ಸ್ಗೆ, ಗಮ್ ಆಬ್ಸೆಸ್ಗೆ, ಮೌತ್ ಅಲ್ಸರ್, ಮೌತ್ ವಾಶ್, ಉಸಿರಿನ ದುರ್ನಾಥ, ಅಂಡ್ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಸ್, ಆಂಟಿ ಇನ್ಫ್ಲಮೇಷನ್, ಅಂಡ್ ಟ್ರೀಟ್ acne, hemorrhoids, and reduce scarring, reduce blisters, and reduce sunburn, remove pigments, facial scrub, even remove smelly feet. ಇದು ನೋಡಿ, ಅಂದ್ರೆ ಇದು ಕೆಲವು ಟೈಮ್ ನೀವು ಸಾಕ್ಸ್ ಹಾಕಿದ್ರೆ ವಾಸನೆ ಬರ್ತದೆ. ಈಗ ಮಳೆಗಾಲದಲ್ಲಿ ಅದು ತುಂಬಾ
ಕೆಲವರಿಗಂತೂ ಅದು ಇನ್ಫೆಕ್ಷನ್ ಆಗ್ತದೆ, ತುಂಬಾ ಸಾಕ್ಸ್ ತುಂಬಾ ವಾಸನೆ ಬರ್ತದೆ. ಬಟ್ ನೀವು ಜಸ್ಟ್ ನಮ್ಮ ಟೂತ್ ಪೇಸ್ಟ್ ಅನ್ನ ನೀರಿಗೆ ಹಾಕಿ ಅಪ್ಲೈ ಮಾಡಿ ನಂತರ ಸಾಕ್ಸ್ ಹಾಕಿ ನೀವು ಶೂ ಹಾಕಿದ್ರೆ ಅದು ಬರುವುದಿಲ್ಲ ಅಂತ. ಯಾಕೆಂದ್ರೆ ಫಂಗಸ್ ಆಗದಿದ್ದಾಗೆ ರಿಮೂವ್ಸ್ ನೈಲ್ ಫಂಗಸ್, ಈವನ್ ಉಗುರು ಸುತ್ತಾಗ್ತದಲ್ಲ ಅದಕ್ಕೂ ಸಹ. ಅಂಡ್ ಟ್ರೀಟ್ ಬರ್ನ್ಸ್, ಅಂದ್ರೆ ಬೆಂಕಿ ತಾಗಿದೆ ಅದಕ್ಕೆಲ್ಲ. ಆಮೇಲೆ ಇನ್ಹಲೇಷನ್, ಮೂಗೆಲ್ಲ ಗಟ್ಟಿದ್ರೆ ಉಸಿರಾಟ ಪ್ರಾಬ್ಲಮ್, ಈವನ್ ಇನ್ಹಲೇಷನ್ ಕೂಡ ನೀವು ಮಾಡಬಹುದು. ಸೊ ಅಷ್ಟೆಲ್ಲ ಬೆನಿಫಿಟ್ ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಇದೆ. DXN ಫಾರ್ಮ್ಲ್ಯಾಂಡ್ ಅಂಡ್ ಫ್ಯಾಕ್ಟರಿ ಇನ್ ಮಲೇಷಿಯಾ ಯಾವ ರೀತಿ ಇದನ್ನ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡ್ತಾರೆ, ಯಾವ ರೀತಿ ತಯಾರು ಮಾಡ್ತಾರೆ, ಅದು ಸಹ ನಾವು ಜನರಿಗೆ ಹೇಳಿದ್ರೆ. ಯಾಕೆಂದ್ರೆ ನಾವೇ ಈಗ ಗ್ಯಾನೋಡರ್ಮವನ್ನು ನಾವೇ ಬೆಳೆಸ್ತೀವಿ, ಆರ್ಗ್ಯಾನಿಕ್ ಅಂತ ನಾವು ಕ್ಲೈಮ್ ಮಾಡಬಹುದು. ನಾವೇ ಅದನ್ನ ಪ್ರೋಸೆಸ್ ಮಾಡ್ತೀವಿ, ನಾವೇ ಅದನ್ನ ತಯಾರು ಮಾಡ್ತೀವಿ, ನಾವೇ ಅದನ್ನ ಮಾರ್ಕೆಟ್ ಮಾಡ್ತೀವಿ. ಅದು ಸಹ ವೆರಿ ಇಂಪಾರ್ಟೆಂಟ್. ಸೊ ಸ್ಯಾಕ್ರಿನ್, ನಿಮ್ಗೆ ಸ್ಯಾಕ್ರಿನ್ ಯೂಸ್ ಮಾಡೋದು ಮ್ಯಾಕ್ಸಿಮಮ್ ಟೂತ್ ಪೇಸ್ಟ್ ಅಲ್ಲಿ ಸ್ಯಾಕ್ರಿನ್ ಯೂಸ್ ಮಾಡ್ತೀವಿ. ನಮ್ಮದಲ್ಲಿ ನೋ ಸ್ಯಾಕ್ರಿನ್ ಅಂತ ಅಂಶನೇ ಇಲ್ಲ. ಸೊ ಅದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತೇಳಿ. ಸ್ಯಾಕ್ರಿನ್ ತಗೊಳ್ಳೋದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ, ವಿತೌಟ್ ಸ್ಯಾಕ್ರಿನ್ ಇರೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ತದೆ ನೋಡಿ. ಅದರಿಂದ ಸ್ಯಾಕ್ರಿನ್ ಇಸ್ ಎ ವೆರಿ ಡೇಂಜರ್. ಸೊ ಅದರಿಂದ ನೋ ಸ್ಯಾಕ್ರಿನ್, ನಮ್ಮ ಹತ್ರ ಸ್ಯಾಕ್ರಿನ್ ಇಲ್ಲ. ಫ್ಲೋರೈಡ್, ಈವನ್ ಕೂಡ ನಿಮ್ಗೆ ಆ ಫ್ಲೋರೈಡ್ ಅನ್ನ ಅವಾಯ್ಡ್ ಮಾಡಿದ. ಕಲರಿಂಗ್ ಏಜೆಂಟ್ ನೋಡಿ, ಟೂತ್ ಪೇಸ್ಟ್ ಅಲ್ಲಿ ನೋಡಿ, ಇದರಲ್ಲಿ 1, 2, 3, 4 ಕಲರ್ ತೋರಿಸ್ತಾ ಇದ್ದಾರೆ. ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಯಾವ ಕಲರ್ ಉಂಟಾ? ಓನ್ಲಿ ಗ್ಯಾನೋಡರ್ಮಾ ಕಲರ್, ನ್ಯಾಚುರಲ್ ಕಲರ್ ಮಾತ್ರ. ಇದೆಲ್ಲ ನೀವು ಜನರಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಜನರಿಗೆ ತಲೆ ಹಾಳು ಮಾಡ್ಲಿಕ್ಕೆ ಇದೆಲ್ಲ ಮಾಡ್ತಾರೆ. ಸೊ ಜನ ಏನ್ ಮಾಡ್ತಾರೆ, ಕಲರ್ ಅಂದ್ರೆ ಖುಷಿ, ನೋಡ್ಲಿಕ್ಕೆ ಖುಷಿ ಇದೆಯಲ್ಲ, ನೋಡಿ ಏನ್ ಮಾಡುದು, ಹೊಟ್ಟೆಗೆ ಹೋದ್ರೆ ಇದು ಕಲರ್ ಏನಾಗ್ತದೆ, ಕ್ಯಾನ್ಸರ್ ಬರ್ತದೆ. ಇಲ್ಲಿ ನೋಡಿ, ಬೇರೆ ಟೂತ್ ಪೇಸ್ಟ್ ಅಲ್ಲಿ ನಿಮ್ಗೆ ಒಳ್ಳೆ ನೊರೆ ಬರ್ತದೆ, ಸೋಡಿಯಂ ಲಾರಲ್ ಸಲ್ಫೇಟ್ ಹಾಕಿದ್ದಾರೆ. ನಾವು ಆಗ್ಲಿಂದ ಅದ್ರ ಬಗ್ಗೆನೇ ಮಾತಾಡೋದು. ಸಲ್ಫೇಟ್ಗೂ ಸ್ಯಾಲ್ಕಲ್ಸಿನೇಟ್ಗೂ ತುಂಬಾ ಡಿಫರೆನ್ಸ್ ಇದೆ ಅಂತ. ಇಟ್ ಈಸ್ ಎ ನಿಮ್ಗೆ ಫೋಮಿಂಗ್ ಏಜೆಂಟ್, ಇಟ್ ಈಸ್ ಎ 100% ಕೆಮಿಕಲ್. ಇದು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದೆ ರಿಸರ್ಚ್ ಇದೆ. ಸೊ ಜನ ಏನ್ ಗೊತ್ತಿಲ್ಲ, ಯೂಸ್ ಮಾಡ್ತಾರೆ. ನೀವು ಇದನ್ನು ಸ್ವಲ್ಪ ಅವರಿಗೆ ಹೈಲೈಟ್ಸ್ ಮಾಡ್ಬೇಕಾಗ್ತದೆ. ಹಾಗೇನೆ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ಫಂಗಲ್ ಟ್ರೈಕ್ಲೋಸನ್. ಈ ಟ್ರೈಕ್ಲೋಸನ್ ಆಕ್ಚುಲಿ ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಒನ್. ಮ್ಯಾಕ್ಸಿಮಮ್ ಟೂತ್ ಪೇಸ್ಟ್ ಅಲ್ಲಿ ನೋಡಿ ಟ್ರೈಕ್ಲೋಸನ್ ಹಾಕಿದ್ದಾರೆ, ಕ್ಲೈಮ್ ಮಾಡ್ತಾರೆ. ಬಟ್ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ದ ಟೂತ್ ಪೇಸ್ಟ್ ಏನಾಗ್ತದೆ ನೋಡಿ. ದೊಡ್ಡ ಕರುಳೆಲ್ಲ ನೋಡಿ ತೂತಾಗಿದೆ ನೋಡಿ, ಕೊಲೋನ್ ಡಿಸೀಸ್, ಆ ಹೋಲ್ಸ್ ಆಗಿದೆಯಲ್ಲ, ದಟ್ ಈಸ್ ಬಿಕಾಸ್ ಆಫ್ ದ ಟ್ರೈಕ್ಲೋಸಿನ್. ಈ ಟ್ರೈಕ್ಲೋಸಿನ್ ಟೂತ್ ಪೇಸ್ಟ್ ನೀವು ಎಲ್ಲಿ, ನಿಮ್ಗೆ ಏನ್ ಗೊತ್ತು, ನಾವೇನು ಕರೆಕ್ಟ್ ಇದೆ ಅಂತ. ಯಾಕಾಯ್ತು? ಬಿಕಾಸ್ ಆಫ್ ದ ಟ್ರೈಕ್ಲೋಸಿನ್. ಟ್ರೈಕ್ಲೋಸಿನ್ ಆಕ್ಚುಲಿ ಇಸ್ ಎ ಕೆಮಿಕಲ್. ಇದು ಬ್ಲೀಚ್ ಮಾಡ್ಲಿಕ್ಕೆ, ಬಟ್ಟೆಯನ್ನ ಬ್ಲೀಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇದನ್ನ ಹಲ್ಲನ್ನ ಬ್ಲೀಚ್ ಮಾಡ್ಲಿಕ್ಕೂ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಕಂಟ್ರೀಸ್ ನಲ್ಲಿ ಟ್ರೈಕ್ಲೋಸನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಇನ್ನೂ ಇದಕ್ಕೆ ಫುಡ್ ಆಗಿ ಯೂಸ್ ಮಾಡ್ತಾರೆ ಟೂತ್ ಪೇಸ್ಟ್ ಅಲ್ಲಿ. ಡಸ್ ಯುವರ್ ಟೂತ್ ಪೇಸ್ಟ್ ಕಂಟೈನ್ ದೀಸ್ ಇಂಗ್ರೀಡಿಯೆಂಟ್ಸ್? ನೀವು ಇವತ್ತೇ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಇದರಲ್ಲಿ ಯಾರು ಒಂದು ಅಂಶ ಇದ್ರೂ ಕೂಡ ಆ ಟೂತ್ ಪೇಸ್ಟ್ ಅನ್ನ ನೀವು ಡಸ್ಟ್ ಬಿನ್ನಿಗೆ ಹಾಕ್ಬೇಕು ಹೇಳ್ತಾರೆ. ನೀವು ಬೇಕಾದ್ರೆ ಈಗ ನೋಡಿ, ಏನೋ ಹೊಸಬ್ರು ಇರ್ಬೋದೇನೋ ನನ್ಗೆ ಗೊತ್ತಿಲ್ಲ. ಹೊಸಬರಿಗೆ ನಾನು ಹೇಳೋದು, ನೀವು ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಬರ್ದಿದ್ದಾರೆ ನೋಡಿ, ಅದರಲ್ಲಿರುವ ಅಂಶ ಇದರಲ್ಲಿ 5 ಬರ್ದಿದ್ದಾರೆ. 5ರಲ್ಲಿ ಯಾವುದಾದ್ರೂ ಒಂದು ಅಂಶ ಅದರಲ್ಲಿ ಇದ್ರೂ ಕೂಡ ಆ ಟೂತ್ ಪೇಸ್ಟ್ ಅನ್ನ ಬಳಸಬಾರ್ದು. ಇಟ್ ಈಸ್ ವೆರಿ ವೆರಿ ಡೇಂಜರಸ್ ಅಂತ ಹೇಳಿ. ನೀವು ಜಸ್ಟ್ ಚೆಕ್ ಮಾಡಿ ನೋಡಿ. ಯಾರು ಇದ್ದೀರಾ ಬೇರೆ ಟೂತ್ ಪೇಸ್ಟ್ ಯೂಸ್ ಮಾಡೋರಿದ್ರೆ ನೀವು ಕೈ ಎತ್ತಿ, ನೀವು ಟೂತ್ ಪೇಸ್ಟ್ ತಗೊಂಬನ್ನಿ, ನಾನು ಇವಾಗಲೇ ನಿಮ್ಗೆ ಅದು ಒಳ್ಳೇದಾ ಕೆಟ್ಟದಾ ಅಂತ ಹೇಳ್ಬಿಡ್ತೀನಿ. ಎನಿಬಡಿ ಅದರ್ ದ್ಯಾನ್ DXN ಯೂಸ್ ಮಾಡುವರು ತುಂಬಾ ಜನ ಇದ್ದಾರೆ, ಯಾರು ಕೈ ಎತ್ತುವುದಿಲ್ಲ. ಅಂದ್ರೆ ಅವರಿಗೆ ಅರ್ಥ ಆಗ್ಲಿಲ್ಲೋ ಗೊತ್ತಿಲ್ಲ ನನಗೆ. ಅಂಡ್ ನಾನು ಹೇಳೋದು ನಿಮ್ಗೆ, ಇದರಲ್ಲಿ ಯಾವ್ದಾದ್ರು ಒಂದು ಅಂಶ ಆ ಟೂತ್ ಪೇಸ್ಟ್ ಅಲ್ಲಿ ಇದ್ರೆ ನೀವು ಅದನ್ನ ಬಳಸಬೇಡಿ. ಅದು ಎಷ್ಟೇ ನಿಮ್ಗೆ ರೇಟು ಕಮ್ಮಿ ಸಿಗ್ರಿ, ಡೋಂಟ್ ಯೂಸ್ ಇಟ್. ಅದು ಒಂದಕ್ಕೊಂದು ಈಗ ಹಾಕ್ತಾರೆ, ಒಂದಕ್ಕೊಂದು ಫ್ರೀ.
ಆಮೇಲೆ 20% ಎಕ್ಸ್ಟ್ರಾ ಏನೇನೋ ಹಾಕ್ತಾರೆ. ಯಾಕಂದ್ರೆ ನೀವು ಒಂದೇ ಸಲ ಒಂದು ದೊಡ್ಡ ತಗೊಂಡ್ಬಿಟ್ರೆ ಮತ್ತೆ 1 ವರ್ಷ ನೀವು ಅದನ್ನ ಯೂಸ್ ಮಾಡ್ಬೋದು. ಆ ತರದಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್. ಯಾಕಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಈ ಕಡೆ ಬಂದ್ರೆ ಅದರ ಸೈಡ್ ಎಫೆಕ್ಟ್ ಹಾಕಿದ್ದಾರೆ ನೋಡಿ. ಈಗ ಸೋಡಿಯಂ ಲಾರಲ್ ಸಲ್ಫೇಟ್ ಇಂದ ಏನಾಗ್ತದೆ, ಪ್ರಾಲಿಫಿನಾಲ್ ಗ್ಲೈಕಾಲ್ ಯೂಸ್ ಮಾಡಿರ್ತಲ್ಲ ಅದರಿಂದ ಏನಾಗ್ತದೆ, ಟ್ರೈಕ್ಲೋಸಿನ್ ಇಂದ ಏನಾಗ್ತದೆ, ಪ್ಯಾರಾಬಿನ್ ಇಂದ ಏನಾಗ್ತದೆ, ಸಾಕ್ರಿನ್ ಇಂದ ಏನಾಗ್ತದೆ ಅಂತ. ನೀವು ಒಂದು 9 ಟಾಕ್ಸಿಕ್ ಇಂಗ್ರೀಡಿಯೆಂಟ್ಸ್ ಇನ್ ಯುವರ್ ಟೂತ್ ಪೇಸ್ಟ್. ಸಾಧಾರಣವಾಗಿ ಇದು 5 ಮಾತ್ರ ಕೊಟ್ಟಿದ್ದಾರೆ. ಬಟ್ ಸಾಧಾರಣ 9 ರೀತಿಯ ಕೆಮಿಕಲ್ ನಮ್ಮ ಯೂಶುವಲಿ ಮಾರ್ಕೆಟ್ ಅಲ್ಲಿ ಸಿಗುವ ಟೂತ್ ಪೇಸ್ಟ್ ಅಲ್ಲಿ ಆಗ ಫೋಟೋ ತೋರಿಸಿದ್ನಲ್ಲ ಅದು ಇರ್ತದ ಅಂತ ಹೇಳ್ತಾರೆ. ಅದರಿಂದಾಗಿ 9 ರೀತಿಯ ಪ್ರಾಬ್ಲಮ್ ಆಗೋದು ರಿಸರ್ಚ್ ಹೇಳ್ತಾ ಉಂಟು. ನಾನು ಹೇಳ್ತಾ ಇಲ್ಲ. ಸಾರ್ಬಿಟಾಲ್ ಇರ್ಬೋದು, ಟ್ರೈಕ್ಲೋಸನ್ ಇರ್ಬೋದು, ಪ್ರೊಫೈಲ್ ಗ್ಲೈಕಾಲ್ ಇರ್ಬೋದು, ಅಥವಾ ಸೋಡಿಯಂ ಲಾರಲ್ ಸಲ್ಫೇಟ್ ಇರ್ಬೋದು, ಫ್ಲೋರೈಡ್ ಇರ್ಬೋದು, ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ಗಳು. ಸೊ ಇಟ್ಸ್ ಆಲ್ ಡೇಂಜರಸ್ ಒನ್. ಸೊ ಇದನ್ನ ನೀವು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಪ್ಯಾರಾಬಿನ್ ಸೈಡ್ ಎಫೆಕ್ಟ್, ಟ್ರೈಕ್ಲೋಸನ್ ಸೈಡ್ ಎಫೆಕ್ಟ್, ಸ್ಯಾಕ್ರಿನ್ ಸೈಡ್ ಎಫೆಕ್ಟ್, ಪ್ರೊಲಿಫೆನ್ ಗ್ಲೈಕಾಲ್ ಸೈಡ್ ಎಫೆಕ್ಟ್, SLS ಸೈಡ್ ಎಫೆಕ್ಟ್ ಹಾಕಿ ನೋಡಿ. ಜನ ಅದೊಂದು ತೋರಿಸಿದ್ರೆ ಸಾಕು, ಜನ ಆ ಟೂತ್ ಪೇಸ್ಟ್ ಅನ್ನು ಯೂಸ್ ಮಾಡೋದು. ಯಾಕೆಂದ್ರೆ ಇದೆಲ್ಲ ನಿಮ್ಗೆ ಕ್ಯಾನ್ಸರಸ್ ಏಜೆಂಟ್. ಇವತ್ತು ಎಷ್ಟು ಜನ ಮೌತ್ ಕ್ಯಾನ್ಸರ್ ಬಂದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯಾಕೆ ಅದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ನಮ್ಮ ಗೋವಿಂದ್ ಪಾಂಡೆ ಅವರು ಏನೋ ಟೂತ್ ಪೇಸ್ಟ್ ತಂದ್ರ ನೋಡೋಣ. ಗೋವಿಂದ್ ಪಾಂಡೆ ಅವರೇ ಹೇಳಿ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಸರ್ ಮಾರ್ನಿಂಗ್. ನಿಮಗೆ ಅದನ್ನ ಅದ್ರೊಳಗೆ ಏನೇನ್ ಇರ್ತಾವ ಅನ್ನೋದು ಮೊನ್ನೆ ಒಂದು ಇದ್ರಾಗ ನಾವು ರಿಲಯನ್ಸ್ ಇದ್ರಾಗ ಹೋಗಿ ಫೋಟೋ ತಕೊಂಡಿದ್ವಿ ಸರ್. ಅದ್ರದ್ದು ಟೂತ್ ಪೇಸ್ಟ್ ಇಂದ ಅದು ನಿಮಗೆ ಕಾಪಿ ಕಳ್ಸಿ ನೋಡ್ರಿ ಸರ್. ಈಗ ಶೆಲಾ ಮೇಡಮ್ ಕಳ್ಸಿ. ಹ್ಞೂ ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ನಾನು ಹೇಳುದು ಅದನ್ನೇ ನಿಮ್ಗೆ. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ನಾವು ಒನ್ಸ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ, ನಾನು ಹೇಳಿದಲ್ಲ, ಬರೀ ನೀವು ಟೂತ್ ಪೇಸ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲರೂ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ. ಫಸ್ಟ್ ನೀವು ಇದನ್ನ ರಿಪ್ಲೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಜನ ನಂಬ್ತಾರೆ, ಬೇರೆ ಪ್ರಾಡಕ್ಟ್ ಕೇಳ್ತಾರೆ. ನಾನು ಯಾವಾಗ್ಲೂ ಹೇಳ್ತೇನೆ, 100 ಕನ್ಸ್ಯೂಮರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ದೊಡ್ಡದಿರ್ಬೋದು, ಮೀಡಿಯಂ ಇರ್ಬೋದು, ಸ್ಮಾಲ್ ಇರ್ಬೋದು. ಬಟ್ ನೀವು ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನೀವು ಪೊಸಿಷನ್ ಮಾಡಿದ್ದೇ ಆದ್ರೆ, ನೀವು ಅವ್ರಿಗೆ ಏನು ಗ್ಯಾರಂಟಿ ಕೊಡಿಯಲ್ಲ. ನಿಮ್ಗೆ ಏನೇ ಪ್ರಾಬ್ಲಮ್ ಇಲ್ಲ, ಹಲ್ಲಿನ ಪ್ರಾಬ್ಲಮ್, ಬಾಯಿಯ ನಿಮ್ಗೆ ವಾಸನೆ, ಏನೇ ಪ್ರಾಬ್ಲಮ್, ಇದು ಗ್ಯಾರಂಟಿ 3 ತಿಂಗಳು ಯೂಸ್ ಮಾಡ್ರಿ. 3 ತಿಂಗಳು ಯೂಸ್ ಮಾಡಿದ ನಂತರ ನಮ್ಗೆ ಫೋನ್ ಮಾಡ್ರಿ. ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ರಿ. ಕಂಪನಿಯಿಂದ ಒಂದು ಗ್ಯಾರಂಟಿ ಫಾರ್ಮ್ ಇದೆ, ಅದನ್ನ ಸಿಗ್ನೇಚರ್ ಮಾಡಿ ಕೊಟ್ರೆ ಆಯ್ತು. ಟೂತ್ ಪೇಸ್ಟ್ ನಾನು ವಾಪಸ್ ಕೊಡ್ತೀನಿ ಅವ್ರಿಗೆ. ಇನ್ನೇನ್ ಬೇಕು ನಿಮ್ಗೆ? ಇಷ್ಟು ನೀವು ಗ್ಯಾರಂಟಿ ಕೊಡುವ ಟೂತ್ ಪೇಸ್ಟ್ ನಮ್ಮ ಹತ್ರ ಇದೆ. ಈ ಒಂದು ಯಾಕೆ ಪ್ರಮೋಟ್ ಮಾಡೋದಿಲ್ಲ ಅಂದ್ರೆ, ನಿಮ್ಮ ಹಲ್ಲು ಮಾತ್ರ ಒಳ್ಳೇದಾದ್ರೆ ಒಳ್ಳೇದಾ ನಿಮ್ಗೆ, ಅಥವಾ ಬೇರೆಯವ್ರ ಹಲ್ಲು ಒಳ್ಳೇದ್ ಮಾಡ್ಬೇಕಂತ ಇಲ್ವಾ? ಬೇರೆಯವರಿಗೆ ಸಹಾಯ ಮಾಡ್ಬೇಕಂತ ಇಲ್ವಾ? ನಿಮ್ಗೆ ನೀವೇ ಕ್ವಶನ್ ಮಾಡಿ. ಎಷ್ಟು ಜನ ಕನ್ಸ್ಯೂಮರ್ ಮಾಡಿದ್ರಿ ನೀವು ಇದುವರೆಗೆ? ಇಂಥ ಒಂದು ಗೋಲ್ಡನ್ ಪ್ರಾಡಕ್ಟ್ ನಮ್ ಜೊತೆಗಿದೆ. ಹೌ ವಿ ಕ್ಯಾನ್ ಪ್ರಮೋಟ್ ಇಟ್? ಓಕೆ, ವಿ ವಿಲ್ ಗೋ ಟು ಗ್ಯಾನೋಸಿ ಟೂತ್ ಪೇಸ್ಟ್ ಡೈರೆಕ್ಟ್ಲಿ. ಯಾವ ರೀತಿ ಇದು ಯೂಸ್ ಆಗ್ತದೆ ನೋಡೋಣ, 1 by 1. ಫಸ್ಟ್ ನೀವು ಹೇಳಬೇಕು, ದ ಕಿಂಗ್ ಆಫ್ ಹರ್ಬ್, ಲಂಬಿ ಉಮ್ರ್ ಕಾ ರಾಜ್. ಎಲ್ಲಿ ಸಿಗ್ತದ್ರಿ? ಲಂಬಿ ಉಮ್ರ್ ಕಾ ರಾಜ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಆಯುಷನ್ನು ಯಾರು ಹೇಳುದಿಲ್ಲ, ನಿಮ್ಮ ಆಯುಷ್ ಮುಗಿದ ಮೇಲೆ ನೀವು ಇರುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇದು ಏನ್ ಹೇಳ್ತಾರೆ ನೋಡಿ, ನಿಮ್ಗೆ ನೀವಿರೋ ತನಕ ನಿಮ್ಗೆ ಆರೋಗ್ಯ, ಅದು ಮಾತ್ರ ಅಲ್ಲ, ನಿಮ್ಮ ಆಯುಷ್ಯವನ್ನೇ ಜಾಸ್ತಿ ಮಾಡುವ ಶಕ್ತಿ ಇದಕ್ಕಿದೆ ಅಂತ ಹೇಳ್ತಾರೆ. ಅಂತ ಒಂದು ಪ್ರಾಡಕ್ಟ್ ಇದು. ಅದಕ್ಕೆ ಹೇಳ್ಬೇಕು, ಇದನ್ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಪುಣ್ಯ ಬೇಕು ಅಂತ. ಯಾಕೆಂದ್ರೆ ಇದು ಗಾಡ್ಸ್ ಗಿಫ್ಟ್ ಹರ್ಬ್, ಭಗವಂತ ಕೊಟ್ಟ ಒಂದು ಮೂಲಿಕೆ ಇದು, ಸಂಜೀವಿನಿ ಇದು. ಇದನ್ನ ನಮ್ಮ ಗ್ಯಾನೋಡರ್ಮದಲ್ಲಿ ಡಾಕ್ಟರ್ ಲಿಮ್ ಇದನ್ನ ಯೂಸ್ ಮಾಡಿದ್ರೆ ಅದರಿಂದ ನಿಮ್ಗೆ ಬೆನಿಫಿಟ್ ಆಗ್ತಾರೆ. ಸೆಕೆಂಡ್ ಇಸ್ ದಿಸ್ ಇಸ್ ಕಾಲ್ಡ್ ಝೈಲಿಟಾಲ್. ಈ ಝೈಲಿಟಾಲ್ ಮರ ಕಾಣ್ತಾ ಇದೆಯಲ್ಲ, ಸೊ ಆ ಎಲೆ ಕಾಣ್ತಾ ಇದೆ, ಅದರಿಂದ ಈ ಸಕ್ಕರೆಯನ್ನ ತಯಾರು ಮಾಡಿದ. ಎರಡನೇದು. ಮೂರನೇದು ನಿಮ್ಗೆ ಪುದೀನ ಗೊತ್ತೇ ಇದೆ ನಿಮ್ಗೆ. ಪುದೀನ ನೀವೆಲ್ಲರೂ ಯೂಸ್ ಮಾಡ್ತೀರಿ ಅಫ್ಕೋರ್ಸ್, ಬಟ್ ಅದರಿಂದ ನಿಮ್ಗೆ ಮಿಂಟ್ ತಯಾರು ಮಾಡಿದ್ರೆ ಅದನ್ನ ಯೂಸ್ ಮಾಡಿದೆ, 3ನೇ ಪ್ರಾಡಕ್ಟ್. ಸೊ ಇದನ್ನ ನಿಮ್ಗೆ ಯಾವುದೇ ರೀತಿಯ ನೋ ಕೆಮಿಕಲ್, ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ 100% ಇಲ್ಲ.
ದಿಸ್ ಇಸ್ ಗ್ಯಾರಂಟಿ. ನಾನು ನಿಮ್ಗೆ ಏನ್ ಹೇಳ್ತೇನೆ ಇದನ್ನ ಪೊಸಿಷನ್ ಮಾಡೋದು ಮಾತ್ರ. ಸೊ ಬೆನಿಫಿಟ್ಸ್. ಸೊ ಟೂತ್ ಪೇಸ್ಟ್ ಇಟ್ ಹೆಲ್ಪ್ಸ್ ರಿಫ್ರೆಶ್ ದ ಮೌತ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದರಲ್ಲಿ, ಸ್ಮೆಲ್ and whitening and healthy gums and prevent bad breath and prevent formation of plaque and prevent tooth decay and gum ಬಾಯಿಗೆ 100% ಅಪ್ಪ ಗ್ಯಾರಂಟಿ, ನೋ ಡೌಟ್ ಎಟ್ ಆಲ್. 100% ನೀವು ಗ್ಯಾರಂಟಿ ಕೊಡ್ಬೋದು. ಸೊ ಅದಕ್ಕೋಸ್ಕರ, ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮ ಇರೋದ್ರಿಂದ, ಗ್ಯಾನೋಡರ್ಮ ರಿಸರ್ಚ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಸೊ 100% ನ್ಯಾಚುರಲ್, ಇದನ್ನ ನೀವು ಕ್ಲೈಮ್ ಮಾಡಬೇಕು. ಸೊ 100% ನ್ಯಾಚುರಲ್ ಪ್ರಾಡಕ್ಟ್ ಅವರ್ ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ಪ್ರಾಡಕ್ಟ್. ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಇದರಲ್ಲಿ ಇಲ್ಲ. ಈವನ್ ಡೇ 1 ಓಲ್ಡ್ ಬೇಬಿ, 1 ವರ್ಷದ ಮಗು, ಅದು ಸಹ ನಮ್ಮ ಟೂತ್ ಪೇಸ್ಟ್ ನ ಯೂಸ್ ಮಾಡ್ಬೋದು, ಏನು ಮಗುಗೆ ಹಾರ್ಮ್ ಇಲ್ಲ ಅಂತ. ಸೊ ಇನ್ನು ಮುಂದುವರೆದ್ರೆ ಇಟ್ ಹೆಲ್ಪ್ಸ್ ರಿಫ್ರೆಶ್ ದ ಮೌತ್, ಆಂಟಿ ಬ್ಯಾಕ್ಟೀರಿಯಲ್. ಅಂದ್ರೆ ನಾನು ನಿಮ್ಗೆ ಇದು ಎಷ್ಟು ಬೆನಿಫಿಟ್ ಅಂತ ಒಂದೆರಡಲ್ಲ ಇದರ ಬೆನಿಫಿಟ್. ವೈಟ್ನಿಂಗ್ ಅಂಡ್ ಹೆಲ್ದಿ ಗಮ್ಸ್ ಅಂಡ್ ಪ್ರಿವೆಂಟಿವ್ ಅಂಡ್ ಬ್ಯಾಡ್ ಬ್ರೀತ್ ಅಂಡ್ ಟೂತ್ ಡಿಕೆ ಇರ್ಬೋದು, ಗಮ್ ಡಿಸೀಸ್ ಇರ್ಬೋದು. ಗ್ಯಾನೋಡರ್ಮಾ ನಿಮಗೆ ಬೆನಿಫಿಟ್, ಅಂದ್ರೆ ಗ್ಯಾನೋಡರ್ಮಾ ಬೆನಿಫಿಟ್ ಆಗ್ತದೆ, ಅದಕ್ಕೋಸ್ಕರ ಇದರಲ್ಲಿ ಗ್ಯಾನೋಡರ್ಮಾ ಆಡ್ ಮಾಡಿದ್ದಾರೆ. ಸೊ ಈ ತರ ನಿಮ್ಗೆ ಕೆಲವರಿಗೆ ನೋಡಿ ಇದು ಫೇಸ್ ಮಾಡ್ತಾರೆ, ಇಂಥದ್ದಾದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ಬಾಯೆಲ್ಲ ಉರಿ ಬರ್ತದೆ, ಯಾಕೆಂದ್ರೆ ಇಟ್ಸ್ ಕಾಲ್ಡ್ ಮೌತ್ ಅಲ್ಸರ್. ಇದು ಬರ್ದಿದ್ದಾಗೆ ನಮ್ಮ ಟೂತ್ ಪೇಸ್ಟ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಈವನ್ ಕೆಲವರಿಗೆ ನೋಡಿ ಇದು ಇನ್ಫೆಕ್ಷನ್ ಇದೆ, ನಾಲಿಗೆ ನೋಡಿ ದಪ್ಪ ಆಗಿದೆ, ಹೊಟ್ಟೆ ಪ್ರಾಬ್ಲಮ್ ಇದ್ದವರಿಗೆ ಇದು ಈ ಪ್ರಾಬ್ಲಮ್ ಬರ್ತದೆ, ನಾಲಿಗೆ ವೈಟ್ನಿಂಗ್ ಆಗೋದು. ಸೊ ಗ್ಯಾನೋಡರ್ಮಾ ಟೂತ್ ಪೇಸ್ಟ್ ಹಾಕಿದ್ರೆ ಇದು ನಿಮ್ಗೆ ಬರೋದಿಲ್ಲ. ಈವನ್ ನಿಜ ದಟ್ ಈಸ್ ವೀಕ್ ಆಗ್ತದೆ, ಆವಾಗ ನಿಮ್ಗೆ ಹಲ್ಲಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಈ ಪ್ರಾಬ್ಲಮ್ ಆಗದಿದ್ದಾಗೆ ಗ್ಯಾನೋಜಿ ಟೂತ್ ಪೇಸ್ಟ್ ತಡೀತದೆ. ಇದು ಎಷ್ಟೋ ಈ ಕಡೆ ಮದುವೆ ಆಗ್ತಾರೆ, ಡೈವರ್ಸ್ ಆಗಿದ್ದು ಇದೆ ಅಂತ, ಬಿಕಾಸ್ ಆಫ್ ದ ಬ್ಯಾಡ್ ಬ್ರೀತ್. ಸೊ ಕಾಸಸ್ ಆಫ್ ಬ್ಯಾಡ್ ಬ್ರೀತ್ ಬೇಕಾದಷ್ಟು ಇದೆ. ಬರೀ ನಿಮ್ಗೆ ಬಾಯಿಯಿಂದ ವಾಸನೆ ಅಲ್ಲ, ಹೊಟ್ಟೆ ಸರಿ ಇಲ್ಲದಿದ್ರು ಬಾಯಿ ವಾಸನೆ ಬರ್ತದೆ. ಸೊ ಗ್ಯಾನೋಡರ್ಮಾ ಬೋತ್ ದ ವೇ ನಿಮ್ಗೆ ವರ್ಕ್ ಆಗ್ತದೆ. ಸೊ ಅದನ್ನು ಸರಿ ಮಾಡ್ತದೆ, ಇದನ್ನು ಸರಿ ಮಾಡ್ತದೆ. ಸೊ ಉಸಿರಿನ ವಾಸನೆ. ನೆಕ್ಸ್ಟ್ ಸೆನ್ಸಿಟಿವಿಟಿ, ಇದರ ಮೇಲೂ ಕೂಡ ಗ್ಯಾನೋಜಿ ಟೂತ್ ಪೇಸ್ಟ್ ನಿಮ್ಗೆ ಪರಿಣಾಮ ಬೀಳ್ತದೆ, ಬಟ್ ರೆಗ್ಯುಲರ್ ಯೂಸ್ ಮಾಡಬೇಕು. ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಸೊ ಅದನ್ನ ಎಕ್ಸ್ಕ್ಲೂಸಿವ್ ಟೂತ್ ಪೇಸ್ಟ್ ಅಂತ ಹೇಳ್ಬೋದು. ಹಲ್ಲನ್ನ ವೈಟ್ನಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈವನ್ ನಿಮ್ಗೆ ಕೆಲವು ಟೈಮ್ ತಲೆನೋವು, ತಲೆ ಸಿಡಿತಾ ಇದ್ರು ಕೂಡ ಗ್ಯಾನೋಜಿ ಟೂತ್ ಪೇಸ್ಟ್ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹೆಡೇಕ್, ತಲೆ ನೋವಿದ್ರು ಕೂಡ ಸ್ವಲ್ಪ ತೆಗೆದುಬಿಟ್ಟು ನೀವು ಹಣೆಗೆ ಅಪ್ಲೈ ಮಾಡಿದ್ರೆ, ನೀರಿನಲ್ಲಿ ಮಿಕ್ಸ್ ಮಾಡಿ, ಸೊ ಹೆಡೇಕ್ ಕೂಡ ಇದು ಸರಿ ಮಾಡ್ತದೆ. ಈವನ್ ಉಸಿರು ಕಟ್ತದೆ, ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಅಥವಾ ನಿಮ್ಗೆ ಸ್ವಿಂಗ್ ಸ್ವಿಂಗ್ ಅಂತ ಸೌಂಡ್ ಬರ್ತದೆ. ಸೊ ಜಸ್ಟ್ ಗ್ಯಾನೋಜಿ ಟೂತ್ ಪೇಸ್ಟ್ ಅನ್ನ ಕುದಿಯುವ ನೀರಿನಲ್ಲಿ ಹಾಕಿ ಅದರ ಹಬೆಯನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಮೂಗು ಮತ್ತೆ ಬಾಯಿ ಎರಡೂ ನಿಮ್ಗೆ ಕರೆಕ್ಟ್ ಮಾಡಿ ಬಿಡ್ತದೆ. ಆಮೇಲೆ ಮಸ್ಕಿಟೋ ಬೈಟ್ಸ್, ಕೆಲವು ಟೈಮ್ ಎಲ್ಲೋ ಒಂದು ಕಚ್ಚಿಬಿಡ್ತದೆ ಈ ಸೊಳ್ಳೆಗಳು. ಸೊ ಆಗಲ್ಲಿ ನಿಮ್ಗೆ ಇರಿಟೇಷನ್ ಆಗ್ತದೆ. ಸೊ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡಬಹುದು. ಸೊ ಈ ರೀತಿ ನಿಮ್ಗೆ ಯಾರಿಗಾದ್ರೂ ತಾಗಿದ್ರೆ, ಇಚ್ಚಿಂಗ್ ಆದ್ರೆ, ಸೊ ಇಲ್ಲಿ ಕೂಡ ನೀವು ಈ ಪೇಸ್ಟ್ ಅನ್ನು ಅಪ್ಲೈ ಮಾಡಬಹುದು. ಇನ್ನು ಈ ಸ್ಕಿನ್ ನಲ್ಲಿ ನಿಮ್ಗೆ ಕಲರ್ ಚೇಂಜ್ ಆಗುತ್ತೆ, ಡ್ರೈನೆಸ್ ಆಗಿ ಕಲರ್ ಸ್ವಲ್ಪ ವೈಟ್, ಸಮ್ ಡಿಫಿಷಿಯನ್ಸಿ ಇರಬಹುದು. ನಮ್ಮ ಏನು ಸ್ಪಿರುಲ್ನ ಒಳಗಡೆ ತಗೊಳ್ಳಿ, ಅದ್ರ ಜೊತೆಗೆ DX ಅಂಡ್ ಟೆಸ್ಟಿಮೋನಿಯಲ್ ಆನ್ ಸ್ಕಿನ್, ಸಫೇದ್ ಡಾಗ್ ಅಂತ ಹೇಳ್ತಾರೆ, ಬೈ ಗ್ಯಾನೋಜಿ ಟೂತ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ಕರೆಕ್ಟ್ ಆಗ್ತದೆ. ಸೊ ಹಾಗೆ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ಸ್ಕಿನ್ ಡಿಸೀಸ್, ಸ್ಕಿನ್ ಅಲ್ಲಿ ಸಮ್ ವೈಟ್ನಿಂಗ್ ಕಲರ್ ಕಾಣ್ತದೆ. ಈ ಪ್ಲೇಸ್ ಅಲ್ಲಿ ನೀವು ಗ್ಯಾನೋಜಿ ಟೂತ್ ಪೇಸ್ಟ್ ಯೂಸ್ ಮಾಡಿ ಇದನ್ನ ಕರೆಕ್ಟ್ ಮಾಡಬಹುದು. ಒಂದು 5 ವಾರದಲ್ಲಿ ನೋಡಿ ಕರೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಈವನ್ ನಿಮ್ಗೆ ಅಂಗೈಯಲ್ಲಿ ಸೊ ಡ್ರೈನೆಸ್ ಕಾಣ್ತಾ ಇದೆ, ಬಿಕಾಸ್ ಆಫ್ ಬೇಕಾದಷ್ಟು ರೀಸನ್ ಇರಬಹುದು. ಸೊ ಸರಿಯಾಗಿ ಅಥವಾ ಬಾಯ್ಲ್ಸ್ ಬಂದಾಗೂ ಕಾಣ್ತಾ ಇದೆ. ಸೊ ನೀವು ಜಸ್ಟ್ ಇದನ್ನ ಅಪ್ಲೈ ಮಾಡೋದ್ರಿಂದ ಇದನ್ನ ಕರೆಕ್ಟ್ ಮಾಡ್ಬೋದು. ಸೊ ಇನ್ನು ಹೊಟ್ಟೆ ಸಂಬಂಧ, ಹೊಟ್ಟೆ ನೋವು ಇರ್ಬೋದು, ಆ ಹೊಟ್ಟೆಯಲ್ಲಿ ಅಸಿಡಿಟಿ ಅಥವಾ ಏನೋ ಪ್ರಾಬ್ಲಮ್ ಇರ್ಬೋದು, ಆವಾಗ್ಲೂ ಕೂಡ ನೀವು ಎಮರ್ಜೆನ್ಸಿ ಜಸ್ಟ್ ಗ್ಯಾನೋಜಿ ಬಿಸಿ ನೀರಿನಲ್ಲಿ ಗ್ಯಾನೋಜಿ ಟೂತ್ ಪೇಸ್ಟ್ ಹಾಕಿ ಕಲಸಿ ನೀವು ಕುಡಿಬಹುದು ಹೊಟ್ಟೆಗೆ, ಅದನ್ನು ಸಹ ಸರಿ ಮಾಡ್ಬೋದು. ಸೊ ಬೇಕಾದಷ್ಟು ನಿಮ್ಗೆ ಹೈಜಿನಿಕ್ ಟೂತ್ ಪೇಸ್ಟ್
ಗ್ಯಾನೋಸಿ ಟೂತ್ ಪೇಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಬೇಕಾದ್ರೆ ಒಂದು ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಈಸಿಯಾಗಿ ಜನರಿಗೆ ಹೇಳಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಕೂಡ ಗ್ಯಾನೋಸಿ ಟೂತ್ ಪೇಸ್ಟ್ ವಿತ್ ಗ್ಯಾನೋಡರ್ಮಾ ಇಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ಗ್ಯಾನೋಸಲ್ಲಿ ಇಷ್ಟು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಒಂದು 30 ಅದರ್ ಬೆನಿಫಿಟ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ. ಈಗ ನಮ್ಮ ಮಂಜುನಾಥ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು, ಕಾಲಲ್ಲಿ ಆನಿ ಆಗಿದೆ ಸರ್, ಜಸ್ಟ್ ಆನಿಯನ್ನ ಕಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿದ್ರಂತೆ, ಅದು ಸಹ ಹೋಯ್ತದೆ. ಅಂದ್ರೆ ಅದನ್ನ ತೆಗಿಲಿಕ್ಕೆ ಎಷ್ಟು ಪ್ರಾಬ್ಲಮ್ ಬರ್ತದೆ. ಬಟ್ ಇದು ನೋಡಿ, ಗ್ಯಾನೋಸಿ ಟೂತ್ ಪೇಸ್ಟ್ ಈಸಿಯಾಗಿ ಅದನ್ನ ರಿಮೂವ್ ಮಾಡಿ. ಸೊ ಹಾಗೆ ಗ್ಯಾನೋಸಿ ಟೂತ್ ಪೇಸ್ಟ್ ಮ್ಯಾಜಿಕ್ ಟೂತ್ ಪೇಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸಚ್ ಆಸ್ ಬರ್ನ್ಸ್, ವೂಂಡ್ಸ್, ಫೀವರ್, ಡಯರಿಯಾ, ಅಥ್ಲೀಟ್ಸ್ ಫುಡ್ಸ್, ಫೆಮಿನೈನ್ ವಾಶ್ ಅಂಡ್ ಪೈಲ್ಸ್. ಈವನ್ ಪೈಲ್ಸ್, ಎಷ್ಟೋ ಜನ ಉತ್ತರ ಕನ್ನಡದಲ್ಲಿ ಮೂಲವ್ಯಾಧಿ ಪ್ರಾಬ್ಲಮ್, ಅದಕ್ಕೂ ಸಹ ಗ್ಯಾನೋಸಿ ಟೂತ್ ಪೇಸ್ಟ್ ಕೊಟ್ಟು ಕರೆಕ್ಟ್ ಮಾಡ್ಕೊಳ್ಳೋ ಎಷ್ಟೋ ಜನ ಇದ್ದಾರೆ. ಈವನ್ ಸೋರ್ ಥ್ರೋಟ್ ಇರ್ಬೋದು, ಕಾಫ್ ಇರ್ಬೋದು, ಮೆನಿ ಮೋರ್. ಸೊ ಮಲ್ಟಿ ಇದರಲ್ಲಿ ವರ್ಕ್ ಆಗ್ತದೆ. ಆಕ್ಚುಲಿ ಇದು ಟೂತ್ ಪೇಸ್ಟ್, ಬಟ್ ಇದರಲ್ಲಿ ಗ್ಯಾನೋಡರ್ಮಾ ಇರೋದ್ರಿಂದ ಇದರ ಬೆನಿಫಿಟ್ ಡಿಫ್ರೆಂಟ್ ಆಗಿ ಇದು ವರ್ಕ್ ಆಗ್ತದೆ. ಸೊ ಹಾಗಾಗಿ ಈವನ್ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಕೆಲವರು ಶೂ ಹಾಕಿದ್ರೆ ಅದು ಶೂ ಅನ್ನ ತೆಗೆದ್ರೆ ಆ ಸಾಕ್ಸ್ ಉಂಟದ ಅದು ಫಂಗಸ್ ಆಗ್ಬಿಡ್ತದೆ. ಯಾಕೆ ಫಂಗಸ್ ಆಗ್ತದೆ ಅಂದ್ರೆ, ನಿಮ್ಗೂ ಸಹ ಈ ಶೂ ಇದೆ ನೋಡಿ, ಆಕ್ಚುಲಿ ಶೂ ಏನ್ ಮಾಡ್ತಾರೆ ಅಂದ್ರೆ ಚರ್ಮದಿಂದ ತಯಾರು ಮಾಡಿರ್ತಾರೆ. ಸೊ ಅದು ನಿಮ್ಗೆ ಅದು ಕಾಂಬಿನೇಷನ್ ವರ್ಕ್ ಆಗೋದಿಲ್ಲ, ಇಮಿಡಿಯೇಟ್ ನಿಮ್ಗೆ ಫಂಗಸ್ ಆಗ್ಬಿಡ್ತದೆ. ಫಂಗಸ್ ಆಗಿ ವಾಸನೆ ಬರ್ತದೆ. ಬಟ್ ನೀವು ರಿಡ್ ಫ್ರಮ್ ಫೀಟ್ ಸ್ಮೆಲ್ ಅಂತ ಹಾಕಿದ್ದಾರೆ. ನೀವು ಹೇಗ್ ಮಾಡ್ಬೇಕು ಅಂದ್ರೆ, ಸಾಕ್ಸ್ ಹಾಕೋ ಮೊದಲು ನಿಮ್ಮ ಪಾದಕ್ಕೆ ಸ್ವಲ್ಪ ಗ್ಯಾನೋಸಿ ಟೂತ್ ಪೇಸ್ಟ್ ಅನ್ನ ತೆಗೆದು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಫುಲ್ ಅಪ್ಲೈ ಮಾಡ್ಬಿಡಿ. ದೆನ್ ಸಾಕ್ಸ್ ಹಾಕಿ ಶೂ ಹಾಕ್ಬಿಡಿ. ನೋಡಿ 1 ತಿಂಗಳಲ್ಲೇ ನೋಡಿ ನಿಮ್ಗೆ ಇಷ್ಟು ವರ್ಷದ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಇಲ್ಲ ನಿಮಗೆ ಬೇರೆ. ದಿಸ್ ಟೂತ್ ಪೇಸ್ಟ್ ಇಸ್ ನಿಮ್ಗೆ ವರ್ಕ್ ಆಗ್ತದೆ ಈ ಏರಿಯಾದ. ಇಂಥ ನಿಮ್ಗೆ ಇದಕ್ಕೆ ಏನ್ ಹೇಳ್ತಾರೆ, ಶಿಂಗಲ್ಸ್ ಅಂತ ಹೇಳ್ತಾರೆ. ಈ ತರ ಶಿಂಗಲ್ಸ್ ಬಂದ್ರು ಕೂಡ ರೆಗ್ಯುಲರ್ ಅದಕ್ಕೆ ಅಪ್ಲೈ ಮಾಡ್ಬೇಕು. ರೆಗ್ಯುಲರ್ ಅಪ್ಲೈ ಮಾಡ್ತಾ 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಇಂಥ ಒಂದು ಶಿಂಗಲ್ಸ್ ಇದ್ರು ಕೂಡ ಇದು ತೆಗೆದು ಬಿಡ್ತದೆ. ಗ್ಯಾನೋಸಿ ಟೂತ್ ಪೇಸ್ಟ್ ಇವನ್ ನಿಮ್ಗೆ ಇನ್ಹೇಲ್ ಅಂಡ್ ಬ್ರೀತ್, ಉಸಿರಾಡ್ಬೇಕಾದ್ರೆ ಕಷ್ಟ ಅಂದ್ರೆ ಇದನ್ನ ಇನ್ಹೇಲ್ ಮಾಡಿ ಸರಿ ಮಾಡಬಹುದು. ಅಂಡ್ ರಿಲೀವ್ಸ್ ಫ್ರಮ್ ಮಸ್ಕ್ಯುಲರ್ ಪೈನ್ ಅಂಡ್ ಚೆಸ್ಟ್. ಕೆಲವು ಟೈಮ್ ಅಸಿಡಿಟಿಯಿಂದ ನಿಮ್ಗೆ ಪೈನ್ ಆಗ್ತಾ ಇರ್ತದೆ. ಸೊ ಇಂಥ ಪೈನ್ಗಳನ್ನ ನೀವೇನ್ ಮಾಡ್ತೀರಿ, ಇದು ಹಾರ್ಟ್ ಪ್ರಾಬ್ಲಮ್ ಅಂತ ನಿಮ್ಗೆ ಡೌಟ್ ಆಗ್ತದೆ. ಫಸ್ಟ್ ನೀವು ಅಂತ ಪ್ರಾಬ್ಲಮ್ ಇದ್ರೆ ಇದನ್ನ ಜಸ್ಟ್ ಬಿಸಿ ನೀರಿಗೆ ಹಾಕಿ ಇದನ್ನ ಒಂದು ದಿನಕ್ಕೆ 1-2 ಸಲ ಸ್ವಲ್ಪ ಹಾಕಿದ್ರೆ ಸಾಕು, ಕುಡಿದು ನೋಡಿ. ಅದರಲ್ಲೇ ನಿಮ್ಗೆ ಪೈನ್ ಮತ್ತೆ ಚೆಸ್ಟ್ ಪೈನ್ ಹೋದ್ರೆ ಯುಲ್ ಬಿ ಅದು ಅಸಿಡಿಕ್ ಇಂದ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಹೋಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಎ ಡಾಕ್ಟರ್. ಚೆಕ್ ಮಾಡಿ ನೋಡಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅವರು ನಿಮ್ಗೆ ಅದನ್ನ ಕರೆಕ್ಟ್ ಮಾಡಬಹುದು. ಹಾಗಾಗಿ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಗ್ಯಾನೋಸಿ ಟೂತ್ ಪೇಸ್ಟ್ ಹೀಲ್ಸ್ ಪೇನ್ ಅಂಡ್ ಸೋರ್ ಥ್ರೋಟ್. ಇನ್ನು ಕೆಲವರಿಗೆ ಈ ಗಂಟಲ್ ಇದೆಯಲ್ಲ, ಅಲ್ಲಿ ಸುಡುವುದು. ಜಸ್ಟ್ ನೀವು ಅದನ್ನ ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೆ ಹಿಂಬಡಿ ಪೇನ್ ಬರ್ತದೆ ಅಂತ ಹೇಳ್ತಾರೆ, ಅಲ್ಲಿಯೂ ಕೂಡ ಇದನ್ನ ಅಪ್ಲೈ ಮಾಡಿ ಕರೆಕ್ಟ್ ಮಾಡಬಹುದು. ಅಂಡ್ ರಿಡ್ ಕಾನ್ಸ್ಟಿಪೇಷನ್ ವೈಲ್ ಯೂಸಿಂಗ್ ವಿತ್ ವಾರ್ಮ್ ವಾಟರ್. ನಿಮ್ಗೆ ಮೋಷನ್ ಹೋಗದೆ ಇದ್ದಾಗ ಜಸ್ಟ್ ಒಂದು ವಾರ್ಮ್ ವಾಟರ್ಗೆ, ಬಿಸಿ ನೀರಿಗೆ ನೀವು ಇದನ್ನ ಹಾಕಿ ಕುಡಿದು ನೋಡಿ, ಅದನ್ನ ಕರೆಕ್ಟ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೋಸ್ ಟು ದ ಬಾಡಿ ಆರ್ಡರ್. ಇನ್ನು ಕೆಲವರಿಗೆ ಈ ಬೆವರಿನ ವಾಸನೆ ಇದೆಯಲ್ಲ, ಅದು ಸಹ ತುಂಬಾ ಪ್ರಾಬ್ಲಮ್. ಈ ಬೆವರಿನ ವಾಸನೆಗೆ ಏನ್ ಮಾಡ್ಬೇಕು ಅಂತ, ಇನ್ಸ್ಟೆಡ್ ಆಫ್ ನೀವು ಬೇಕಾದ್ರೆ ನೋಡಿ, ಸೋಪ್ ಯೂಸ್ ಮಾಡೋ ಮೊದಲು ನಮ್ಮ ಗ್ಯಾನೋಸಿ ಟೂತ್ ಪೇಸ್ಟ್ ಅನ್ನ ಅಪ್ಲೈ ಮಾಡಿ, ಬಾಡಿಗೆ ಅಪ್ಲೈ ಮಾಡಿ 5 ಮಿನಿಟ್ಸ್ ಬಿಡಬೇಕು. ದೆನ್ ನೀವು ಸ್ನಾನ ಮಾಡಿ. ಜಸ್ಟ್ ಒಂದು 3 ದಿವಸ ಕಂಟಿನ್ಯೂ ಮಾಡಿ ನೋಡಿ, ನಿಮ್ಮ ಆರ್ಡರ್ ಅನ್ನ ತೆಗೆದು ಬಿಡ್ತಾ, ವಾಸನೆಯನ್ನ ತೆಗಿತಾರೆ. ಅಂತ ಒಂದು ಪ್ರಾಡಕ್ಟ್ ಗ್ಯಾನೋಸಿ ಟೂತ್ ಪೇಸ್ಟ್. ಆಮೇಲೆ ಎಲಿವೇಟ್ ದ ಟೂತ್, ಇದೆಲ್ಲ ನಾನು ಹೇಳುದು ಸ್ಟ್ರೆಂಗ್ತನ್. ಇದು ಟೂತ್ ಮತ್ತೆ ಹಲ್ಲಿನ ರೂಟ್ಸ್ ಇದೆ, ಅಲ್ಲಿ ವರ್ಕ್ ಆಗ್ತದೆ. ಹೀಲ್ಸ್ ಗಮ್ ಬ್ಲೀಡಿಂಗ್ ಅಂಡ್ ಟೂತ್ ಪೈನ್ ಇದ್ರೆ ಅಲ್ಲಿ ವರ್ಕ್ ಆಗ್ತದೆ. ವಾಟ್ ಅನ್ನ ತೆಗಿತದೆ ಅಂತ ಹೇಳ್ತಾರೆ. ವಾಟ್ಗೆ ಏನ್ ಹೇಳ್ತಾರೆ, ಕೆಡು ಅಂತ ಹೇಳ್ತಾರೆ ನಮ್ಮಲ್ಲಿ.
ನಿಮ್ಮಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ಇದು ಇಂಗ್ಲಿಷ್ ನಲ್ಲಿ ಇದಕ್ಕೆ ವಾಟ್ ಅಂತ ಹೇಳ್ತಾರೆ. ನೀವು ಆ ಕೆಡು ಇದ್ರು ಸಹ ಅದಕ್ಕೆ ನೀವು ರೆಗ್ಯುಲರ್ ಅಪ್ಲೈ, ಒಂದೆರಡು ದಿವಸ ಇದಾಗೋದಿಲ್ಲ, ಕಂಟಿನ್ಯೂಸ್ 3 months ಆದ್ರೂ ರೆಗ್ಯುಲರ್ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ದಾಗ ಆ ಕೆಡು ಸಣ್ಣದಾಗ್ತಾ ಹೋಗ್ತದೆ ಅಥವಾ ಬಿದೋಗ್ಬಿಡ್ತದೆ ನೋಡಿ. ಸೊ ರಿಮೂವ್ ಬಿದೋಗ್ಬಿಡ್ತದೆ. ವಾಟ್ ಅಂಡ್ ರಿಡ್ ಕ್ರ್ಯಾಕ್ ಇನ್ ದ ಹೀಲ್ಸ್, ಕೆಲವರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಹೊತ್ತು ನೀರಲ್ಲಿ ಅಥವಾ ಬಟ್ಟೆ ವಾಶ್ ಮಾಡ್ತಾರೆ ಅಥವಾ ಬೇರೆ ನೀರಿನಲ್ಲಿ ಕೆಲಸ ಅಂದ್ರೆ ಅಂಥವ್ರಿಗೆ ಇದು ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನೀವು ಕ್ಲೀನ್ ಆಗಿ ನಮ್ಮ ಸೋಪಲ್ಲಿ ವಾಶ್ ಮಾಡಿ, ನಮ್ಮ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಅದ್ರ ಜೊತೆಗೆ ನಿಮ್ಮ ಟೂತ್ ಪೇಸ್ಟ್ ಅನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಜಸ್ಟ್ 1 month ಅಲ್ಲಿ ನೋಡಿ ದ ಹೀಲ್ಸ್ ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ. ಅಂಡ್ ಯೂಸ್ಫುಲ್ ಇನ್ ಗೌಟ್, ಕೆಲವರಿಗೆ ಈ ಲಿಗಮೆಂಟ್ ಎಲ್ಲ ಪ್ರಾಬ್ಲಮ್ ಆಗಿ ಯೂರಿಕ್ ಆಸಿಡ್ ಕೆಲವು ಅಕ್ಯುಮುಲೇಟ್ ಆಗಿರ್ತದೆ, ಸಿಕ್ಕಾಪಟ್ಟೆ ಪೇಯ್ನ್ ಇರ್ತದೆ. ಆ ಪೇಯ್ನ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಏನ್ ಬೇಕು ಗೌಟಿಗೆ ನೀವು ಮೆಡಿಸಿನ್ ತಗೊಳ್ಳಿ, ಅದ್ರ ಜೊತೆಗೆ ಇದನ್ನ ಅಪ್ಲೈ ಮಾಡ್ಬೋದು. ಸೊ ಇದು ನಾನು ಹೇಳ್ದಲ್ಲ, ಕಾಲಲ್ಲಿ ಆನಿ ಬರ್ತದೆ ಅಂತ ಹೇಳ್ತಾರೆ, ಹೀಲ್ಸ್ ಅಂಡ್ ಬ್ಲಿಸ್ಟರ್ಸ್ ಅಂತ ಹೇಳ್ತಾರೆ. ಇದನ್ನ ನೀವು ಜಸ್ಟ್ ಅದನ್ನ ಒಂಚೂರು ನೀವು ಬ್ಲೇಡ್ ಅಲ್ಲಿ ತೆಗೆದುಬಿಟ್ಟು ಕಟ್ ಮಾಡಿ, ಅದು ನಿಮ್ಗೆ ಡೆಡ್ ಆಗಿರ್ತದೆ ಆ ಪಾರ್ಟ್, ತೆಗೀರಿ, ಅದಕ್ಕೆ ಟೂತ್ ಪೇಸ್ಟ್ ನ ಅದಕ್ಕೆ ಹಾಕ್ಬಿಡಿ. ಸೊ ನೋಡಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂಡ್ ಶೇವಿಂಗ್ 2 ರೀತಿಯಲ್ಲಿ ವರ್ಕ್ ಮಾಡ್ಬೋದು. ನೀವು ಶೇವಿಂಗ್ ಸೋಪ್ ಆಗಿ ಯೂಸ್ ಮಾಡ್ಬೋದು. ಇದು ನಿಮ್ಗೆ ತುಂಬಾ ನೊರೆ ಬರ್ದೇ ಇರಬಹುದು, ಬಟ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಶೇವಿಂಗ್ ಸೋಪ್. ಅಂಡ್ ನೀವು ಯೂಸ್ ಮಾಡಬಹುದು ಶೇವಿಂಗ್ ಲೋಷನ್ ವಿತ್ ಸ್ಮಾಲ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಆಫ್ಟರ್ ಶೇವ್ ಮಾಡಿದ ನಂತರ ಇದನ್ನು ಅಪ್ಲೈ ಮಾಡಿ, ಆಂಟಿಸೆಪ್ಟಿಕ್ ಆಗಿ ವರ್ಕ್ ಆಗ್ತದೆ. ಹೀಲ್ಸ್ ಹೆಮೊರಾಯ್ಡ್ಸ್ ಅಂಡ್ ಪೈಲ್ಸ್, ಸೊ ಮೂಲವ್ಯಾಧಿ, ಅಲ್ಲಿ ಸಹ ನಿಮಗೆ ಈ ನಮ್ಮ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ನಿಮ್ಮ ಆನಸ್ಸಿಗೆ ಸ್ವಲ್ಪ ಟೂತ್ ಪೇಸ್ಟ್ ತೆಗೆದು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಡೈರೆಕ್ಟ್ ಮಾಡಬಹುದು. ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇದ್ರೆ, ಚಿಕ್ಕ ಮಕ್ಕಳಾಗಿದ್ರೆ, ಸೊ ಅವರಿಗೆ ತುಂಬಾ ಉರಿ ಬರ್ತದೆ, ತಡಿಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿರೋದ್ರಿಂದ ಅದರಲ್ಲಿ ಮೆಂಥಾಲ್ ಇರ್ತದೆ. ಸೊ ದ್ಯಾಟ್ ನೀವು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಸೊ ಅದನ್ನು ಕರೆಕ್ಟ್ ಮಾಡ್ಬೋದು. ಅಂಡ್ ರಿಮೂವ್ ಬ್ಯಾಡ್ ಬ್ರೀತ್, ಮೌತ್ ಸ್ಮೆಲ್, ಅದನ್ನ ಕರೆಕ್ಟ್ ಮಾಡ್ತದೆ. ಹೀಲ್ಸ್ ಚಾಪ್ಡ್ ಲಿಪ್ಸ್, ಕೆಲವರಿಗೆ ಡ್ರೈನೆಸ್ ಆಗ್ತದೆ, ನೀರು ಕಮ್ಮಿ ಕುಡಿತಾರೆ. ಸೊ ಅಂಥವರಿಗೂ ಕೂಡ ಟೂತ್ ಪೇಸ್ಟ್ ಅನ್ನ ನೀವು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು, ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ನೋಡಿ ಇಂಥ ಪ್ರಾಬ್ಲಮ್ ಸರಿ ಮಾಡ್ತದೆ. ಈ ತರ ಕಾಲಲ್ಲಿ ನೋಡಿ ನಿಮಗೆ ಏನೋ ಗಾಯ ಆಗಿ ಕಲೆ ಆಗಿದೆ, ಈ ಕಲೆಯನ್ನು ಸಹ ರಿಮೂವ್ ಮಾಡ್ಬೋದು. ಜಸ್ಟ್ ಇದನ್ನ ರೆಗ್ಯುಲರ್ ನೀವು ಅಪ್ಲೈ ಮಾಡ್ತಾ ಹೋಗಿ, ಇಂಥ ಕಲೆಗಳನ್ನ ಸಹ ಇದು ರಿಮೂವ್ ಮಾಡ್ತದೆ. ಈವನ್ ನಾಟ್ ಓನ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ, ಇವತ್ತು ಈ ಪೆಟ್ಸ್, ನಾಯಿಗಳಿಗೆ, ಬೆಕ್ಕುಗಳಿಗೆ, ಬೇರೆ ಬೇರೆ ಪ್ರಾಣಿಗಳನ್ನ ಸಾಕ್ತಾರೆ, ಅದಕ್ಕೂ ತುಂಬಾ ಖರ್ಚು ಮಾಡ್ತಾರೆ, ಯಾಕಂದ್ರೆ ಕಾಯಿಲೆಗಳು ಸಾಕಷ್ಟು ಬರ್ತದೆ. ಇದನ್ನ ಜಸ್ಟ್ ಈ ಟೂತ್ ಪೇಸ್ಟ್ ಇಂದ ಬ್ರಷ್ ಮಾಡೋದ್ರಿಂದ, ಅಥವಾ ಈ ಟೂತ್ ಪೇಸ್ಟ್ ಅನ್ನ ಒಂದು ಬಕೆಟ್ ನೀರಿಗೆ ಹಾಕಿ ಇದನ್ನ ಯೂಸ್ ಮಾಡಿ ಸ್ನಾನ ಮಾಡೋದ್ರಿಂದ ಈ ಎಲ್ಲ ಇನ್ಫೆಕ್ಷನ್ ಮತ್ತೆ ಪ್ರಾಬ್ಲಮ್ ಆಗದಿದ್ದಾಗೆ ನಾವು ತಡಿಬಹುದು. ನೋಡಿ ಇಲ್ಲಿ ಈ ನಾಯಿಗೆ ಇನ್ಫೆಕ್ಷನ್ ಆಗಿದೆ, ಸೊ ಇದನ್ನ ನೀವು ಜಸ್ಟ್ ಇದನ್ನ ಅಪ್ಲೈ ಮಾಡಿದ್ರೆ ಹೋಗ್ಬಿಡ್ತದೆ. ಈ ಬೆಕ್ಕಿಗೂ ಕೂಡ ಇದಾಗ ನಮ್ಮಲ್ಲೇ ಟೆಸ್ಟಿಮೋನಿಯಲ್ ಇದೆ, ನನ್ನ ಮಗಳು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾಳೆ, ನಮ್ಮ ಬೆಕ್ಕಿಗೆ ಆದ್ರೂ ಕೂಡ ಇದೆಲ್ಲ ಹಚ್ಬಿಟ್ಟು ಕರೆಕ್ಟ್ ಮಾಡ್ಬಿಡ್ತು. ಸೊ ಅದನ್ನ ಹೋಗ್ಬಿಡ್ತು. ಈವನ್ ಗಾಯ, ಕೆಲವು ಟೈಮ್ ಬೆಕ್ಕೆಲ್ಲ ಫೈಟ್ ಮಾಡ್ತಾ ಇದೆ ಬೇರೆ ಬೆಕ್ಕ ಜೊತೆಗೆ, ಅವಾಗ ಗಾಯ ಆಗ್ಬಿಡ್ತದೆ. ಸೊ ಅದು ಮತ್ತೆ ಫಂಗಸ್ ಆಗ್ತದೆ, ನೀವು ಅದನ್ನ ಬಿಟ್ರೆ ನಿಮ್ಗೆ ಅದು ಭಾರಿ ಪ್ರಾಬ್ಲಮ್ ಆಗುತ್ತೆ. ಸೊ ಜಸ್ಟ್ ಇದನ್ನ ಅಪ್ಲೈ ಮಾಡಿ ನೀವು ಕರೆಕ್ಟ್ ಮಾಡ್ಬೋದು ನೋಡಿ. ಅದರಿಂದ ಗ್ಯಾನೋಸಿ ಟೂತ್ ಪೇಸ್ಟ್, ಇದೊಂದು ಟೂತ್ ಪೇಸ್ಟ್ ಅಂತ ಹೇಳಿಕ್ ಆಗೋದಿಲ್ಲ, ನಿಮ್ಗೆ ಮಲ್ಟಿಪರ್ಪಸ್. ಸೊ ಯೂಸಸ್ ನೋಡಿದ್ರೆ ನಿಮ್ಗೆ ಡಿಫರೆಂಟ್ ಟೈಪ್ ಅಲ್ಲಿ ಯೂಸ್ ಆಗ್ತದೆ. ಸೊ ಇದೊಂದು ಸಂಜೀವಿನಿ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ಸೊ ಇದಕ್ಕೆ 375, ಬಟ್ ಲಾಸ್ಟ್ ಜನವರಿಯಲ್ಲಿ ಇದರ ರೇಟ್ ಜಾಸ್ತಿ ಆಗಿದೆ. ಈಗ ನಿಮ್ಗೆ 400 440 ವರೆಗೆ ಹೋಗ್ತದೆ ರೇಟು, ಬಟ್ ಇವಾಗ ಓಲ್ಡ್ ರೇಟ್ ಅಲ್ಲೇ ಇದೆ. ಈಗ ಓಲ್ಡ್ ರೇಟ್ ಅಲ್ಲೇ ನಿಮ್ಗೆ ಸಿಗ್ತಾ ಇದೆ ಜನವರಿಯಲ್ಲಿ, ಯಾಕಂದ್ರೆ ಓಲ್ಡ್ ಸ್ಟಾಕ್ ಇನ್ನು ಇದೆ ಕಂಪನಿ ಹತ್ರ, ಹೊಸ ರೇಟ್ ಆಲ್ರೆಡಿ ಬಂದಿದೆ. ಯಾರಿಗೆಲ್ಲ ನಿಮ್ಗೆ ಬೇಕು ಇಮಿಡಿಯೇಟ್ ತಗೊಳ್ಳಿ, ಅಥವಾ ಒಂದೆರಡು ಸ್ಟಾಕ್ ಇಟ್ಕೊಳ್ಳಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಟೂತ್ ಪೇಸ್ಟ್. ಇದಕ್ಕೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ ನೀವು 10, 20, 30 ತಗೊಂಡ್ರೆ ನಿಮ್ಗೆ 310 ಅಲ್ಲಿ ಸಿಗ್ತದೆ ನಿಮ್ಗೆ. ಅಂಡ್ ಅದಕ್ಕೆ 90 ಪಾಯಿಂಟ್ಸ್ ಕೂಡ ಇದೆ. ಯಾರದು? DXL Ganosi plus toothpaste 75 grams and 150 grams and 40 grams ಅಲ್ಲಿ ನಿಮಗೆ ಸಿಗ್ತದೆ.
ಸೊ ಬೇಕಾದಷ್ಟು ನೀವು ಬೆನಿಫಿಟ್ ಅನ್ನ ಇದರಲ್ಲಿ ತಗೋಬಹುದು. ನಾನು ಪೊಸಿಷನ್ ಮಾಡೋದನ್ನ ಹೇಳಿದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಅಥವಾ ಇದರಲ್ಲಿ ನೀವು ಮೈ ಹೋಮ್ ಮೈ ಶಾಪ್ ಬರೀ ಟೂತ್ ಪೇಸ್ಟ್ ಮಾರ್ಕೆಟ್ ಮಾಡ್ಬೋದು. ಟೂತ್ ಪೇಸ್ಟ್ ಇಂದ ನೀವು ತಿಂಗಳಿಗೆ 10,000, 20,000, 50,000 ಸಂಪಾದನೆ ಕೂಡ ಮಾಡ್ಬೋದು. ಯಾಕೆಂದ್ರೆ ಈ ಟೂತ್ ಪೇಸ್ಟ್ ನಿಮ್ಗೆ ಯಾವುದೇ ಮಾರ್ಕೆಟ್ ಅಲ್ಲಿ ಸಿಗುವುದಿಲ್ಲ. ನಿಮ್ ಮನೆಗೆ ನೀವು ಒಂದು 50 ಟೂತ್ ಪೇಸ್ಟ್ ತಗೊಳ್ಳಿ, 150 ಗ್ರಾಮ್ಸ್ಗೆ ನಿಮ್ಗೆ 15,500 ರೂಪಾಯಿ ಆಗ್ತದೆ. 25 ಟೂತ್ ಪೇಸ್ಟ್ ತಗೊಂಡ್ರೆ 75 ಗ್ರಾಮ್ ಇದು 25 ಟೂತ್ ಪೇಸ್ಟ್ ಹೇಳಿದ್ರೆ 48, 75. ಒಂದು ಚಿಕ್ಕ ಟೂತ್ ಪೇಸ್ಟ್ ಒಂದು 10 ಬಾಕ್ಸ್ ತಗೊಂಡ್ರೆ 6,300. ಇದು ಹಳೆ ರೇಟಲ್ಲಿ ಇದೆ, ಹೊಸ ರೇಟ್ ಬಂದ್ಬಿಟ್ಟಿದೆ. ಟೋಟಲಿ ನಿಮ್ಗೆ 26,675 ಆಗ್ತದೆ. ಸೊ ನಿಮ್ಗೆ ಪ್ರಾಫಿಟ್ ಕೊಟ್ಟಿದ್ದಾರೆ. ಇದರೆಲ್ಲ ಪ್ರಾಫಿಟ್ ಹಾಕಿದ್ರೆ 5,450 MRP ಡಿಫ್ರೆನ್ಸ್. ಬರೀ MRP ಡಿಫ್ರೆನ್ಸ್ ಅಲ್ಲಿ 26,000ಕ್ಕೆ 5,000 ಸಿಕ್ಬಿಡ್ತದೆ. ಸೊ 25% ಆಯ್ತು ನೋಡಿ ಅಲ್ಲೇನೆ. ಪ್ಲಸ್ ನಿಮ್ಗೆ ಎಸ್ ವಿ ಎಷ್ಟಿದೆ? 10,000ಕ್ಕೆ ಇಂಟು ನೀವು 12% ಅಂದ್ರೆ 1,200 ರೂಪಾಯಿ. ಇದು ಆಕ್ಚುಲಿ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೂಡ ನಿಮ್ಗೆ 1,200 ರೂಪಾಯಿ ಪ್ಲಸ್ ಒಟ್ಟಿಗೆ ನಿಮ್ಗೆ 6,650 ರೂಪಾಯಿ ಲಾಭ ಆಯ್ತು. ಬರೀ 26,000ಕ್ಕೆ ಲಾಭ ಎಷ್ಟು? 6,650 ರೂಪಾಯಿ. ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ನೀವು ಜಸ್ಟ್ ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಫ್ರೀ ಡೆಲಿವರಿ ಅಂತ ಹೇಳಿ. ಇವತ್ತೆಲ್ಲ ಆನ್ಲೈನ್ ಅಲ್ಲಿ ಇದೆ. ನೀವು ಫ್ರೀ ಡೆಲಿವರಿ 375, ನಿಮ್ಗೆ ಒಂದು 30 ರೂಪಾಯಿ 40 ರೂಪಾಯಿ ನಿಮ್ಗೆ ಬರ್ಬೋದು. ಸೊ ಡೆಫಿನೆಟ್ಲಿ ಡೈರೆಕ್ಟ್ ಆಗಿ ನೀವು ಬರೀ ಪೋಸ್ಟ್ ಅಲ್ಲಿ ಕಳಿಸ್ಬೋದು ನೋಡಿ. ನಾವು ಎಲ್ಲಿಂದ ಎಲ್ಲಿಗೆ ಇಲ್ಲಿಂದ ಟೂತ್ ಪೇಸ್ಟ್ ಅನ್ನ ಕಳಿಸ್ಕೊಡ್ತೀವಿ. MRP ಅಲ್ಲಿ ಹೇಳ್ತೀವಿ ಅವರಿಗೆ. ನಮ್ಗೆ ಒಂದು 30 ರೂಪಾಯಿ, ಕೆಲವು ಟೈಮ್ 35 ರೂಪಾಯಿ ಬೀಳ್ತದೆ, ಅದರಲ್ಲಿ ನೀವು ಕಳಿಸ್ಬೋದು. ಅಂದ್ರೆ ಈಸಿಯಾಗಿ ನೀವು ಇದನ್ನ ಮಾರ್ಕೆಟ್ ಮಾಡ್ಬೋದು. ನೀವು ಹಣವನ್ನು ಗಳಿಸ್ಬೋದು. ಇದರಲ್ಲಿ ಶ್ರೀಮಂತರು ಆಗ್ಬೋದು. ಒಂದು ಟಾರ್ಗೆಟ್ ಇಡಿ, 100 ಟೂತ್ ಪೇಸ್ಟ್. ಪ್ರತಿ ಮನೆಗೆ ಹೋಗಿ ಇದರ ಬಗ್ಗೆ ನಾಲೆಡ್ಜ್ ಕೊಡಿ. ಜನ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ಯಾಕಂದ್ರೆ ಆರೋಗ್ಯವಂತ ಟೂತ್ ಪೇಸ್ಟ್. ಸೊ ಪ್ರತಿಯೊಬ್ಬರು ಇದನ್ನ ಮಾಡಬಹುದು, ನೀವು ಸಕ್ಸಸ್ಫುಲ್ ಆಗ್ಬಹುದು ಅಂತ ಹೇಳ್ತಾ, ಯಾರಿಗಾದ್ರೂ ಟೆಸ್ಟಿಮೋನಿಯಲ್ ಇದ್ರೆ ಒಂದೆರಡು ಟೆಸ್ಟಿಮೋನಿಯಲ್ ಹೇಳಲಿಕ್ಕೆ ನಾನು ನಿಮ್ಗೆ ಆಸ್ಪದ ಕೊಡ್ತೀನಿ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಟೂತ್ ಪೇಸ್ಟ್ ಅನ್ನು ಯಾವ ರೀತಿ ಪ್ರಮೋಟ್ ಮಾಡ್ಬೋದು ಅಂತ ಹೇಳಿದ್ರಿ ಸರ್. ಅದರ ಬೆನಿಫಿಟ್ ಅನ್ನು ಹೇಳಿದ್ರಿ. ಸೊ ತುಂಬಾ ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇವೆ ಸರ್. ನೀವು ಹೇಳಿದಾಗೆ ದಿನಕ್ಕೆ ಒಂದು 3 ಪೇಸ್ಟ್ ನಾವು ಟಾರ್ಗೆಟ್ ಇಟ್ಟರು ತಿಂಗಳಿಗೆ 100 ಪೇಸ್ಟ್ ಅನ್ನು ಮೂವ್ ಮಾಡ್ಬೋದು ಸರ್. 90 ಆದ್ರೂ ನಮ್ಗೆ ಸಾಧಾರಣ ಒಂದು 10,000 PV ಮಾಡ್ಬೋದು ಅದರಲ್ಲಿ. ಈಸಿ, Thank you, sir. ಈಸಿಯಾಗಿ